ಎಲ್ಲಾರ್ಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರಿಯಾ ಸವಡಿ. ಅಯ್ಯೋ, ಈಗ ಪ್ರಿಯಾ ಸವಡಿ ಸೋಷಿಯಲ್ ಮೀಡಿಯಾ ಬಿಟ್ಟು ಸುವರ್ಣ ಸೌಧದ ಮುಂದೆ ಸುವರ್ಣ ಮೈಕ್ ಹಿಡ್ಕೊಂಡು ಏನು ಮಾಡತ್ತಾಳ ಅಂತೇಳಿ ನಿಮಗೆ ಅನ್ಸಾತೈತಲ್ಲ. ಲೋಕಸಭಾ ಇಲೆಕ್ಷನ್ ಬಂತ್ರಿ. ನನಗಂತೂ ಕ್ಯೂರಿಯಾಸಿಟಿ ಭಾಳ ಐತಿ. ಜನರ ಮನಸ್ಸಾಗ ಏನೈತಂತ ಕ್ಯೂರಿಯಾಸಿಟಿ ನನಗೂ ಐತಿ. ಬರ್ರಿ ಹಂಗಾದ್ರೆ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನಸ್ಸಾಗ ಏನೈತಂತ ತಿಳ್ಕೊರಾಕ ನನ್ನ ಓಟು ನನ್ನ ಮಾತು ಅನ್ನೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ನಾವಿವತ್ತ ಬೆಳಗಾವಿ ಬಸ್ ಸ್ಟ್ಯಾಂಡ್ದಾಗ ಅದೀವಿ. ಇಲ್ಲಿ ಮಂದಿನ ಮಾತಾಡ್ಸೋಣಂತ ಬರ್ರಿ. ಬಿಕಾಸ್ ಇಲ್ಲಿ ಎಲ್ಲ ಊರಿನ ಮಂದಿನೂ ಇಲ್ಲಿ ಬಂದಿರ್ತಾರ. ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಂಡಂತ ಬರ್ರಿ ನನ್ನ ಜೊತೆ. ಈಗ ಮುಂದಿನ ಬರೋ ಇಲೆಕ್ಷನ್ದಾಗ ನೀವು ಯಾರಿಗೆ ನಿಮ್ ಒಲವು ಅಂದ್ರೆ ಯಾರಿಗೆ ನಿಮ್ ಖುಷಿಲೇ ಓಟ್ ಹಾಕ್ಬೇಕಂತದಿರಿ? ಮೋದಿ ಹಾಕ್ಬೇಕಂತ ವಿಚಾರ. ಯಾಕ್ರಿ ಇಷ್ಟೆಲ್ಲ 2000 ನಮಗ ಅವ್ರಿಗೆ ಬೇಕಾಗಿದಾರ, ನಾವು ಅವ್ರಿಗೆ ಹಾಕ್ಬೇಕು ನೋಡಿ. ಅವ್ರಿಗೆ ಈಗ ನೀವು ನೆಕ್ಸ್ಟ್ ಬರೋ ಇಲೆಕ್ಷನ್ದಾಗ ನಿಮ್ಮ ಮತ ಯಾರಿಗೆ ಹಾಕ್ಬೇಕಂತ ಐತ್ರಿ? ಯಾರಿಗೆ ಹಾಕಿರೋ ಒಂದಿನ ಇದನ್ನ ಮಾಡೋರು. ಹಾ, ದೇವ್ರ ಇಚ್ಛೆ. ಅವ್ರು ಯಾರು ಆರಿಸಿ ಬರ್ತಾರ ಗೊತ್ತಿಲ್ಲ. ಯಾರು ಆರಿಸಿ ತಂದ್ರೆ ಇದನ್ನ ಮಾಡ್ತಾರ ಒಂದ್ ದಿವಸ. ಅಲ್ರಿ ಆದ್ರೂ ನಿಮ್ದು ಈಗ ಮಾಡ್ಯಾರಪ್ಪ, ಇದ್ರ ಮುಂದೆ ಇನ್ನ ಖುಷಿ ಯಾರಿಗೆ ಹಾಕ್ಬೇಕು ಅನಿಸ್ತಲ್ಲ ಅವ್ರು ಹಾಕಿ ಬಿಡೋದ್ರಿ. ಯಾರನ್ನ ತಂದ್ರು ಇದಾಗೋದು ಭವಿಷ್ಯದಾಗ. ನಾವು 60 ವರ್ಷ ರೀ ಯಾರನ್ನ ತಂದ್ರು ಇದನ್ನ ಮಾಡಿದಾರ, ಇನ್ನೂ ಅದನ್ನ ಮಾಡೋರಿ. ಈಗ ಇಲೆಕ್ಷನ್ ಬರತೈತ್ರಿ ಲೋಕಸಭಾದ. ನೀವು ಯಾರಿಗೆ ಮತ ಹಾಕ್ಬೇಕಂತದಿರಿ? ನೋಡೋಣ್ರಿ ಮುಂದಿನ ಹವಾ ಏನೇನು ಆಗ್ತೈತ್ರಿ ಅದ ತುಂಬಿಸ್ತಾರ ಅವ್ರಿಗೆ. ಅಲ್ರಿ ಈಗ ಲೋಕಸಭೆ ಇಲೆಕ್ಷನ್ ಬರತೈತ್ರಿ. ನೀವು ರಾಹುಲ್ ಗಾಂಧಿ ಅವ್ರಿಗೆ ಓಟ್ ಹಾಕ್ತೀರಾ ಏನ್ ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ? ಮಾಡೋದು ಬೇಡ ನೋಡಿರಿ. ಕಾಂಗ್ರೆಸ್ ಪಕ್ಷದ ಬಂದು ಏನು ಉಪಯೋಗ ಇಲ್ಲ ಅಲ್ರಿ. ಶಿಕ್ಷಣಕ್ಕೂ ಅದನ್ನ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಮಾಡಿದ್ರೆ ಆಗ್ತಿದ್ದ. ನಮ್ಗೆ ರೊಕ್ಕ ಬೇಡ, ನಮ್ಗೆ ರೊಕ್ಕ ನಾವು ಕೊಡಂದೇವಿ, ಫ್ರೀ ಮಾಡಂದೇವಿ, ಇಲ್ಲ ಯಾರಿಗೂ ಮಾಡಂದಿಲ್ಲಲ್ಲ. ಎಷ್ಟು ದಿವಸ ಯಾರು ನಿಂತಾರ ಅನಸ್ತೈತ್ರಿ ನಿಮ್ಗೆ? ಮೋದಿಜಿ ರೀ, ಅವ್ರು ಹೆಲ್ಪ್ ಮಾಡಿದಾರೆ ಎಲ್ಲರಿಗೂ ರೀ. ಈ ಸರಿ ಲೋಕಸಭೆ ಇಲೆಕ್ಷನ್ದಾಗ ನಿಮ್ ಪ್ರಕಾರ ಯಾರು ಪ್ರಧಾನ ಮಂತ್ರಿ ಆಗ್ಬೇಕು? ಮೋದಿ ಅದಾರ್ರಿ. ಮೋದಿನೇ ಇರ್ಲಿ ಅನ್ನೋ ಅದಾರ ಅಂತಿರ್ಲ ಏನ್ ಮನ್ಸಾರೇ ಇರ್ಲಿರ? ಮನಸಾರೇನೆ ಇರ್ಲಿ ರೀ. ನಿಮ್ ಪ್ರಕಾರ ಯಾಕ ಮೋದಿ ಅವ್ರಂದ್ರ ಯಾಕ್ರಿ? ಅವ್ರು ಎಲ್ಲ ಒಳ್ಳೇದನ್ನ ಮಾಡಾಕತ್ತಾರ್ರಿ. ಎಲ್ಲ ಮಕ್ಕಳ ಸಂಬಂಧ ಆಯ್ತು ಏನೋ ಆಯ್ತು. ಇವರೆಲ್ಲ ಗಾಡಿ ಮಾಡಿದಾರೆ. ಕಾಂಗ್ರೆಸ್ ಎಲ್ಲ ಮಾಡಿದಾರ, ದುಡ್ಡು ಕೊಡ್ತಾರ, ಎಲ್ಲ ಆಗೈತೆ. ಖರೆ ಏನಾಯ್ತು ಅಂದ್ರೆ ಈ ಮಕ್ಕಳದ್ದು ಎಜುಕೇಷನ್ ಸಂಬಂಧ ಆಯ್ತು, ಏನೋ ಆಯ್ತು. ಮತ್ತು ವಯಸ್ಕರಿಗೆ ಈಗ 5 ಲಕ್ಷ ರೂಪಾಯಿದ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾರ. ಇದನ್ನೆಲ್ಲ ಈಗ ಚಲೋ ಚಲೋ ಎಲ್ಲ ಮಾಡ್ಸಕತ್ತಾರ. ಕಾಂಗ್ರೆಸ್ ಅವ್ರು ಬಂದ್ರೆ ಬಸ್ ಫ್ರೀ ಕೊಟ್ಟಾರ್ರಿ. ಬಸ್ ಏನೇನೇನ ಫ್ರೀ ಮಾಡ್ತಾರ ಅವ್ರು ಮಾಡ್ತಾರ್ರಿ. ಈಗ ನಮ್ಮ ಪ್ರಕಾರ ನಾವು ಬಿಜೆಪಿ ಅಂತ ಹೇಳಿ ಆರಿಸ್ಕೊಂಡೇವ್ರಿ. ಇನ್ನು ಉಳ್ದಿದ್ದ ಮಿಕ್ಕಿದ್ದೆಲ್ಲ ಉಳ್ದಿದ್ದ ಜನಗಳ ಏನೈತಿ ಅದೆಲ್ಲ ಅವ್ರು ಬಿಟ್ಟದ್ರಿ. ಈಗ ಬಸ್ ಬೆಳಗಾವಿಯಿಂದ ಬೈಲೊಂಗಲಿಗೆ ಹೊಂಟೈತಿ. ಬರೀ ಬೈಲೊಂಗಲ್ ಮಂದಿನ ಮಾತಾಡ್ಸುನಂತ. ಈಗ ಬರೋ ಲೋಕಸಭೆ ಇಲೆಕ್ಷನ್ದಾಗ ನಿಮ್ಮ ಮತ ಅಂದ್ರೆ ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗ್ಬೇಕಂತ ಆಸೆ ರೀ? ಕಾಂಗ್ರೆಸ್ ಪಕ್ಷದವರು ಯಾರದಾರ್ರಿ ಅವ್ರು? ರಾಹುಲ್ ರಾಹುಲ್ ಬೈ ಹೌದಿಲ್ಲ? ಈಗಂತೂ ಇಲ್ಲಿ ಫುಲ್ ಫ್ರೀ ಐತ್ರಿ. ಮುಂದೆ ಅವ್ರು ಬಂದ್ರಂದ್ರೆ ಏರೋಪ್ಲೇನ್, ಟ್ರೈನ್. ನಿಮ್ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗ್ಬೇಕಂತ ಆಸೆ? ಮೋದಿನ ಅಂತ ಹೇಳ್ತೀವಿ ನಾವು. ಅವ್ರು ಇನ್ನೂ ಅವ್ರು ಹೇಳಿದಂತ ಮಾತುಗಳನ್ನ ಇನ್ನೂ ನಡೆಸ್ತಾ ಇಲ್ಲ ಅವರು. ಮ್ಯಾಲೆ ಮೋದಿ ಅವ್ರು ಇರ್ಬೇಕು. ಮತ್ತೆ ಇಲ್ಲಿ ಕೆಳಗ್ರಿ ನಿಮ್ ಪ್ರಕಾರ ಇಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಚಲೋ ಐತಿ. ಕೆಳಗ್ ಕಾಂಗ್ರೆಸ್ ಇರ್ಲಿ, ಮ್ಯಾಲೆ ಮೋದಿ ಅವ್ರು ಇರ್ಲಿ. ನಿಮ್ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗ್ಬೇಕಂತ ಸರಿ ಈ ಸರಿ ಲೋಕಸಭೆ? ಸದ್ಯಕ್ಕೆ ನರೇಂದ್ರ ಮೋದಿ ಅವರೇ ಆಗ್ಬೇಕು. ಯಾಕ್ರಿ? ಯಾಕಂದ್ರೆ ಇಷ್ಟು ದಿವಸ ಈಗ 10 ವರ್ಷ ಹಿಂದಿಂದ ನೋಡಿದ್ರು ಈಗಿಂದ ನೋಡ್ರು, ಅವಾಗಿಂದ ಡೆವಲಪ್ಮೆಂಟ್ ಈಗಿಂದ ಡೆವಲಪ್ಮೆಂಟ್, ಈಗಿನ ಸಿಚುವೇಶನ್ ನೋಡಿದ್ರು ಭಾಳ ಮುಂದೆ ಹೋಗಿದ್ರು. ಕರೆ ಫ್ರೀ ಐತಲ್ರಿ, 2000 ರೂಪಾಯಿ ಬರ್ತೈತಿ. ಅಕ್ಕಾರಿಗೂ ಫ್ರೀ ಐತ್ರಿ, ಅಣ್ಣಾರಿಗೂ ಫ್ರೀ ಇಲ್ಲ. ಬಟ್ ನಿಮಗೆ ಫ್ರೀ ಇಲ್ಲ ಅಂತ ಹೇಳಿ ನೀವು ಮೋದಿ ಅವರನ್ನ ಇಲ್ಲ ನಮಗ್ ಫ್ರೀ ಅಂತ ಏನಿಲ್ಲ. ಈಗಿನ ನೀವು ವಿಚಾರ ಮಾಡಿದ್ರಂದ್ರ 10 ವರ್ಷದಿಂದ ಈಗಿನ ಮಟ್ಟ ಆಗಿದ್ದು ಸಿಚುವೇಶನ್ಗಳೆಲ್ಲ ಎಲ್ಲ ಮುಂದೆ ಇಟ್ಕೊಂಡು ನೋಡ್ರಿ, ಗೊತ್ತಾಗತ್ರಿ.
ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ದಾಗ ಯಾರು ಆರಿಶ್ ಬರ್ಬೇಕಂತೈತಿ? ಮೋದಿ ಮೋದಿ ಅವ್ರಿ? ಯಾಕ್ರಿ? ಅವರೇ ಚಲೋ ಅವ್ರಿ. ಯಾಕ್ರಿಪ್ಪ ಇನ್ನ ಎಷ್ಟು ಖುಷಿ ರಾಹುಲ್ ಗಾಂಧಿ ಅವ್ರು ಏನೇನೋ ಹೊಸ ಯೋಜನೆಗಳು ತರ್ತಾರ. ನಾವು ಯೋಜನೆ ತರ್ತಿರ್ಬೇಕ್ರಿ, ನಮ್ಗೆ ಅವರೇ ಬೇಕು. ಯಾರು ಬೇಕ್ರಿ? ಮೋದಿ ಅವ್ರೆ. ಮತ್ತಿಲ್ಲೇ ಬೆಳಗಾವಿಗೂ ಯಾರು ಬೇಕ್ರಿ? ಯಾರು ಬರ್ತಾರಲ್ರಿ? ಈಗ ಮಂಗಳಾ ಅಂಗಡಿ ಮೇಡಮ್ ಇದ್ರಿ, ಅವರ ಬರ್ಬೇಕಂತ ಆಸೆರೋ ಇನ್ನು ಬೇರೆದವ್ರಿಗೆ ಚಾನ್ಸ್ ಕೊಡ್ಬೇಕಂತಿರೋ? ಯಾರು ಚಂದ ಮಾಡ್ತಾರ ಅವ್ರು ಬರ್ಬೇಕ್ರಿ. ನಿಮ್ಮ ಪ್ರಕಾರ ಈಗ ಮುಂದೆ ಬರೋ ಲೋಕಸಭೆ ಎಲೆಕ್ಷನ್ದಾಗ ಯಾರು ಚುನಾವಣೆ ಗೆಲ್ಬೇಕಂತ ಆಸೆ ರೀ? ನರೇಂದ್ರ ಮೋದಿ ಅವರು. ನಾವು ಬೆಳಗಾವಿ APMC ಮಾರ್ಕೆಟ್ ಯಾರ್ಡ್ದಾಗ ಅದೀವಿ. ಈಗ ಮಾರ್ಕೆಟ್ ಒಳಗೆ ಹೋಗುನ್ ಬರ್ರಿ, ಭಾಳ ಮಂದಿ ಅದಾರ, ಅವ್ರು ಏನಂತಾರ ಕೇಳುನಂತ. ಈಗ ಲೋಕಸಭೆ ಎಲೆಕ್ಷನ್ ಬರತೈತಲ್ರಿ, ಸೊ ನಿಮ್ಮ ಪ್ರಕಾರ ಲೋಕಸಭೆ ಎಲೆಕ್ಷನ್ಗೆ ಯಾರು ಆರಿಶ್ ಬರ್ಬೇಕು? ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ಆಸೆ ರೀ? ಮೋದಿ ಆಗ್ಬೇಕು. ಮೋದಿ ಹಾಂ. ನಿಮ್ಮ ಪ್ರಕಾರ ಈ ಸರಿ ಬರೋ ಲೋಕಸಭೆ ಎಲೆಕ್ಷನ್ಗೆ ಯಾರು ಆರಿಶ್ ಬರ್ಬೇಕಂತ ಆಸೆ ರೀ? ಯಾರು ಪಬ್ಲಿಕ್ ಯಾರು ತರ್ತಾರ ಅವ್ರು ಬರ್ತಾರೆ. ನೀವು ಪಬ್ಲಿಕ್ ರೀ, ನಿಮ್ಮ ಪ್ರಕಾರ ಯಾರು ಆರಿಶ್ ಬರ್ಬೇಕ್ರಿ? ನೋಡನ್ರಿ ಏನೇನ್ ಆಕೈತಿ ನಮ್ಮ ಮುಂದೆ. ನೋಡಾಕೇನಿಲ್ರಿ, ಬಂತ್ರಿ ಎಲೆಕ್ಷನ್ ಈಗ ಪಟಾಪಟ. ಕಾಂಗ್ರೆಸ್ ಬರ್ಲಿ. ಕಾಂಗ್ರೆಸ್. ಈ ಕಾಂಗ್ರೆಸ್ದಾಗ ಯಾರು ಆಗ್ಬೇಕಂತ ಆಸೆ ರೀ? ಕಾಂಗ್ರೆಸ್ದಾಗ ಅಂದ್ರೆ ಈಗ ರಾಹುಲ್ ಗಾಂಧಿ ಅವ್ರು ಬೇಕು, ಖರ್ಗೆ ಅವ್ರು ಬೇಕು, ಯಾರಾದ್ರ ಇಷ್ಟ ರೀ? ರಾಹುಲ್ ಗಾಂಧಿ ಅವರು ಆದ್ರೆ ಇಷ್ಟ. ರಾಹುಲ್ ಗಾಂಧಿ ಅವ್ರ ಕ್ಯಾಂಡಿಡೇಟ್ ಬರೋಬ್ಬರ ಅದಾರ ಅನಿಸ್ತದ್ರಿ ಪ್ರೈಮ್ ಮಿನಿಸ್ಟರ್ ಆಗಾಕ? ಬರೋಬ್ಬರ ಇದಾರೆ. ನಿಮ್ಮ ಪ್ರಕಾರ ಲೋಕಸಭೆ ಎಲೆಕ್ಷನ್ಗೆ ಯಾರು ಆರಿಶ್ ಬರ್ಬೇಕಂತೇಳಿ ಆಸೆ? ಏನು ಬಿಜೆಪಿ ಬರುತ್ತೆ. ಬಿಜೆಪಿ ಬರ್ಬೇಕು. ಸರ್ ನಿಮ್ಮ ಪ್ರಕಾರ ರೀ? ಕಾಂಗ್ರೆಸ್. ಕಾಂಗ್ರೆಸ್. ಈಗ ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ನಿಮ್ಮ ಪ್ರಕಾರ ಇದಕ್ಕೆ ಪ್ರಧಾನ ಮಂತ್ರಿ ಯಾವ ಪಕ್ಷದವ್ರು ಆದ್ರೆ ಚಲೋ ರೀ? ಬಿಜೆಪಿ ದವ್ರು. ಯಾಕ್ರಿ? ಯಾಕಂದ್ರೆ ಚಲೋ ಕೆಲಸ ಮಾಡ್ತಾರ. ಅಭಿವೃದ್ಧಿ ಆಗೈತ್ರಿ ಅವರಿಂದ? ಆಗೈತ್ರಿ. ಖುಷಿ ಅದಿರಿ ಅವ್ರು ಬಂದ್ರೆ? ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ಯಾವ ಪಕ್ಷ ಆರಿಶ್ ಬಂದ್ರೆ ಚಲೋ ರೀ? ಬಿಜೆಪಿ ಬಂದ ಚಲೋ. ಯಾಕ್ರಿ? ನಿಮ್ಮತ್ತೇನ್ರಿ ಎಲ್ಲಾರು ಅವರು ಚಲೋ ಮಾಡತಾರ ಈಗ, ಅದಕ್ಕೆ ಮತ್ತೆ ಅವರೇ ಇಲ್ರಿ. ಅಲ್ಲಿ ಲೋಕಸಭೆ ಎಲೆಕ್ಷನ್ಗೆ ಯಾವ ಪಕ್ಷ ಆರಿಶ್ ಬರ್ಬೇಕಂತ ಐತ್ರಿ? ಬಿಜೆಪಿ. ಯಾಕ್ರಿ? ಯಾಕೆ ಬಿಜೆಪಿ ಬರ್ಬೇಕಲ್ಲ? ಎಲ್ಲರೂ ಈಗ ಮೊದ್ಲಿಂದ ಐತಿ, ಎಲ್ಲ ಮಂದಿಗೆ ಚಲೋ ಮಾಡತಾರ. ಮೊದ್ಲಿಂದ ಇಲ್ರಿ, ಮೊದ್ಲಿಂದ ಕಾಂಗ್ರೆಸ್ ಇತ್ರಿ. ಕಾಂಗ್ರೆಸ್ ಏನು ಮಾಡತಾರ್ರಿ? ಈಗ ಎಲ್ಲ ಲೂಟ್ ಮಾಡತಾರ. ಹಂಗ್ಯಾಕಂತೀರಿ? 2000 ರೂಪಾಯಿ ಫ್ರೀ ಮಾಡ್ಯಾರ. ಫ್ರೀ ಮಾಡತಾರ. ಒಬ್ಬರಿಗೆ ಬರೋದಿ, ಒಬ್ಬರಿಗೆ ರೊಕ್ಕನೇ ಇಲ್ಲ. ಬಸ್ ಫ್ರೀ ಐತಲ್ರಿ? ಅದ್ರ ಬಸ್ ಫ್ರೀ ಐತಿರ್ಕರೆ ಹೊಡೆದಾಡೋದ್ರೊಳಗೆ ಗಾಡಿ ಒಳಗ ಎಲ್ಲ ಹೊಡೆದಾಡೋದೈತಿ. ಬಿಜೆಪಿಯಿಂದ ಅಂದ್ರ ಲಾಭ ಆಗೈತ್ರಿ. 6000 ರೂಪಾಯಿ ಏನೋ ಬರ್ತಿತ್ತಂತ್ರಿ. ಬರೋದಿದ್ರಲ್ಲ. ನಿಮ್ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ಯಾವ ಪಕ್ಷ ಆರಿಶ್ ಬರ್ಬೇಕ್ರಿ? ಬಿಜೆಪಿ ಕಾಂಗ್ರೆಸ್ ರೀ? ನಮ್ಗೆ ಯಾವ ಪಕ್ಷ ಬಂದ್ರು ಇದೆ. ನಮ್ದು ಕಾಂಗ್ರೆಸ್ನು ಕೊಟ್ಟಿಲ್ಲ, ನಮ್ಮ ಬಿಜೆಪಿನೂ ಕೊಟ್ಟಿಲ್ಲ. ನಮ್ಮ ಶ್ರೀಮಂತರಿಗೆಲ್ಲ ಬಂದವ್ರು ರೊಕ್ಕ. ಇವ್ರು ಹೇಳುದನು ಖರೇನ ರೀ. ಯಾವ ಪಕ್ಷ ಬರ್ಲಿ ಏನೋ ಬರ್ಲಿ, ಬಡವ್ರ ಸಂಕಟ ನಿಮ್ಗೆ ಗೊತ್ತು. ಲೋಕಸಭೆ ಎಲೆಕ್ಷನ್ಗೆ ಯಾವ ಪಕ್ಷ ಆರಿಶ್ ಬರ್ಬೇಕಂತ ಐತ್ರಿ? ನೀವ್ ಹೇಳ್ಬೇಡ್ರಿ, ನಿಮ್ ಒಬ್ರದ್ದೇ ಹೇಳ್ರಿ, ಎಲ್ಲಾರ್ದು ಬೇಡ್ರಿ. ಬಿಜೆಪಿ ರೀ. ಯಾಕ್ರಿ? ಬಿಜೆಪಿ ರೈತರಿಗೆ ಸಹಾಯ ಆಗತೈತ್ರಿ. ನೀವು ರೈತರು ಅದಿರಲ್ರಿ? ಈಗ ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್, ನಿಮ್ಮ ಪ್ರಕಾರ ಯಾವ ಪಕ್ಷ ಆಡಳಿತ ಆಗಿರ್ಬೇಕಂತ ಆಸೆ ರೀ? ನಮ್ದು ಬಿಜೆಪಿ ರೀ. ಯಾಕ್ರಿ? ಬಿಜೆಪಿ ಎಲ್ಲ ಸಹಾಯ ಮಾಡ್ತೈತ್ರಿ. ಲೋಕಸಭೆ ಎಲೆಕ್ಷನ್ ಬರತೈತಿ ಸರ್, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಚಲೋ ರೀ? ನಮ್ಮ ಪ್ರಕಾರ ರೀ ನಮ್ಮ ಕಾಂಗ್ರೆಸ್ ಬಂದ್ರೆ ಚಲೋ ರೀ. ಕಾಂಗ್ರೆಸ್. ಈಗ ಇಲ್ಲಿ ಬೆಳಗಾವಿಗೆ ಯಾರು ಬರ್ಬೇಕು? ಈಗ ಬೆಳಗಾವಿ ನಮಗೂ ಈಗ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಅವ್ರ ಮಗ ಇರ್ಲೋ ಏನ್ ಜಾರಕಿಹೊಳಿ ಫ್ಯಾಮಿಲಿ ಬರ್ಲೋ? ಜಾರಕಿಹೊಳಿ ಫ್ಯಾಮಿಲಿ ಬಂದ್ರು ನಡೀತೈತ್ರಿ, ನಮಗೆ ಮೇಡಮ್ ಬಂದ್ರು ನಡೀತೈತ್ರಿ. ನಡೀತೈತಿ. ಒಟ್ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರ್ಬೇಕ್ರಿ. ಯಾಕೆ ಕಾಂಗ್ರೆಸ್ಸಿಂದ ಭಾಳ ಹೆಲ್ಪ್ ಐತ್ರಿ. ಲೋಕಸಭೆ ಎಲೆಕ್ಷನ್ದಾಗ ಯಾವ ಪಕ್ಷ ಬಂದ್ರೆ? ಬಿಜೆಪಿ ಬರಬೇಕು. ಬಿಜೆಪಿ. ಎಷ್ಟು ಸರ್ ನಾ ಇನ್ನೂ ಕ್ವಶನ್ ಕೇಳಿಸದೆ ಪಟ್ಟ ಬಿಜೆಪಿ ಅಂದ್ರೆ ಯಾಕ್ರಿ? ಬಿಜೆಪಿಯಿಂದ ಇಷ್ಟೆಲ್ಲ ಸವಲತ್ತು ಆಗಲಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಮತ್ತೆ ಸಾಲ ಮಾಡಿ ಹೋಗ್ಬಿಡ್ತಾರೆ. ಈಗ 88 ಲಕ್ಷ ಕೋಟಿ ಸಾಲ ಮಾಡಿದಾರೆ ಇಲ್ರಿ, ಮತ್ತೆ ಇನ್ನೇನು ಮತ್ತೆ ಸಾಲ ಮಾಡ್ತಾರೆ ಅಲ್ರಿ? ಇನ್ನ ಅವರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿ, ಇನ್ನ ಈ ಸರಿ ಫುಲ್ ಎಲ್ಲ ಮನ್ನಾ ಮಾಡಿ ಅವರು. ಮೇಡಮ್ ಇನ್ನೂ ನಡೀತಾನೆ ಇಲ್ಲ. ಈಗ ಸಾಲ ಕಟ್ಟಿದ್ರೆ ಮತ್ತೆ ಮುಂದೆ ಹೆಂಗ್ ಬರ್ಬೇಕು? ನಾವು ಚಾನ್ಸ್ ಕೊಟ್ಟು ನೋಡಿದ್ರೆ ಆಗಂಗೇನಿಲ್ಲ ಮೇಡಮ್. ಬೆಳಗಾವಿಗೆ ಬಿಜೆಪಿನೇ ಬೇಕು.
ಒಟ್ಟು ಮಂದಿ ಫಿಕ್ಸ್ ಆಗಿಬಿಟ್ಟಾರ, ಯಾರ ಬರಲಿ ಏನೋ ಬರಲಿ ನಾವು ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಹಾಕ್ತೀವಂತ. ಅಂಕಲ್ ರೀ ನಾವು ತೊಗೊಂಡು ಹೋಗಲ್ರಿ, ಇದನ್ನ ತಗೊಳ್ರಿ, ಅದನ್ನ ತಗೋ. ಥ್ಯಾಂಕ್ ಯು. ನೋಡ್ರಿ ಅಂಕಲ್ರು ಮುಂಜಾನೆ ನನಗೊಂದು ಚಾಕ್ಲೇಟ್ ಕೊಟ್ಟರು, ಅದ್ರ ಜೊತೆ ಕ್ಯಾರೆಟ್ನು ಕೊಟ್ಟಾರ. ಒಟ್ಟು ಮಂದಿ ಫಿಕ್ಸ್ ಆಗಿಬಿಟ್ಟಾರ, ನಾವು ಯಾರ ಏನೋ ಹೇಳಿ ಯಾರು ಏನೋ ಮಾಡಲಿ ನಾವು ಇವ್ರಿಗೆ ಹಾಕೋರಂದ್ರೆ ಅವ್ರಿಗೆ ಹಾಕೋರನ್ನತ್ತಾರ. ಬರ್ರಿ ಸರಿ ಕೇಳೋಣಂತ. ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನಿಗೆ ಯಾರು ಆರಿಸಿ ಬರ್ಬೇಕಂತ ಆಸೆ ರೀ? ಮೋಸ್ಟ್ಲಿ ಬಿಜೆಪಿ. ಮೋಸ್ಟ್ಲಿ ಬಿಜೆಪಿ ಅವ್ರು ಪರ್ಫೆಕ್ಟ್ಲಿ ಮಾಡಿದ್ವಿ, ಬಿಜೆಪಿ ಮಾಡಿದ್ವಿ. ಮಾಡಿಬಿಡ್ರಿ, ನಿಮಗೆ ಕೇಳತ್ತೀನಿ ರೀ. ವಿ ಆರ್ ಸಪೋರ್ಟಿಂಗ್ ಟು ಬಿಜೆಪಿ, ನೋ ಪ್ರಾಬ್ಲಮ್. ಎಸ್. ಯಾವ ಪಕ್ಷ ಎಲೆಕ್ಷನ್ದಾಗ ಆರಿಸಿ ಬರ್ಬೇಕಂತ ಆಸೆ? ಮೋದಿ ಬರ್ಬೇಕು, ಬಿಂದಾಸ್ ಹೇಳ್ತೇವೆ, ಮೋದಿ ಬರ್ಬೇಕು. ಇವ್ರು ಬೈಲಿ ಬಿಡ್ಲಿ, ಅವ್ರಿಗೆ ಯಾಕ್ರಿ? ಅವ್ರದಿಲ್ರಿ ನಿಮ್ದು. ಯಾರು ಬೇಕಾದ್ರೆ ಮೋದಿ ಬರ್ಲಿ, ಬಿಜೆಪಿ ಬರ್ಲಿ. ನಿಮ್ಮ ಪ್ರಕಾರ ರೀ ಸರ್? ಕಾಂಗ್ರೆಸ್. ಅಬ್ಬಾ ಬಾಬಾ, ಏನು ಎಷ್ಟು ಕಾನ್ಫಿಡೆನ್ಸ್ಲಿ ಹೇಳ್ತಿರಲ್ಲ ನೀವಿಬ್ರು. ಯಾಕೆ ಸರ್? ಯಾಕೆ ಸರ್ ಇಷ್ಟು ಕಾನ್ಫಿಡೆನ್ಸ್ ಹೆಂಗ್ರಿ? ಎಲ್ಲರೂ ಹೆಂಗಸರಿಗೆ ಚಲೋ ಮಾಡಿ ಅವ್ರ ಯಾರ್ರಿ? ನೋಡ್ರಿ ಯಾರು ಎಲ್ಲಿ ಚಲೋ ಮಾಡತಾರ? ಈಗ ದುಯರು ಗುಡಿ ಸಕೊಂಡ್ ರೊಕ್ಕ ಸೊಕ್ಕ ಹೋಗಿದಾನೆ, ಎಲ್ಲಿ ಚಲೋ ಮಾಡತಾರ? ಯಾರ್ರಿ? ಯಾರು ಕಾಂಗ್ರೆಸ್ ಎಲ್ಲಿ ಚಲೋ ಮಾಡತಾರ? ನೀವು ಫ್ರೀ ಮಾಡ್ಯಾರಲ್ರಿ? ನಮಗೇನು ಫ್ರೀ ಬೇಡ, ನಾವು ದುಡ್ದು 2,000 ರೂಪಾಯಿ ನಮಗೇನು ಬೇಡ. ನಾವು ವಯಸ್ಸಾದವ್ರಿಗೆ ಯಾರಿಗೆ ಏನ್ರ ಇದ್ದಾರಿಗೆ ಮಾಡ್ಲಿ, ನಮ್ಮಂತರಿಗೆ ತಿರ್ಗಾಡಿ ಬಂದಾರ. ಎಲ್ಲಮ್ಮ ಪುಗಟ್ ಹೋಗಿ ಬಂದಾರೆ, ಎಲ್ಲಮ್ಮ ಕೂಡ ಪುಗಟ್ ಹೋಗಿ ಬಂದಾರೆ ಬಸ್ನಾಗ. ಫ್ರೀ ಐತಂತ ಹೋಗಿದ್ರು, ಫ್ರೀ ಐತಂತ ಹೋಗಿದ್ರು ದೇವ್ರ ಸಂಬಂಧ. ನಾವು ಈ ವರ್ಷ ಫ್ರೀ ಮಾಡ್ಯಾರ, ನಾವು ವರ್ಷ 10 ಬರ ಹೋಗ್ತೇವೆ. ಎಲ್ಲ ಮಗ ಫ್ರೀ ಐತೆ ಅಂತ ಹೋಗಿದ್ರು. ನಾವು ಇಲ್ಲ, ನಾವು ಇರ್ಲಿ ಬಿಡ್ಲಿ, ನಾವು ಬಸ್ ಅವ್ರಿಗೆ ಮೋದಿ ಬೇಕ್ರಿ, ನಮ್ಗೆ ಸಿದ್ದರಾಮಯ್ಯ ಬೇಕ್ರಿ. ನೀವು ಪಕ್ಷದ ಮೇಲೆ ಹೋಗಿರೋ ದೇಶದ ಮೇಲೆ ಹೋಗಿರೋ? ದೇಶದ ಮ್ಯಾಗ. ಮತ್ ದೇಶ ಅಂದ್ರೆ ಯಾರು ಬರುತ್ತ್ರಿ? ಕಾಂಗ್ರೆಸ್. ದೇಶಕ್ಕಂದ್ರ ಕಾಂಗ್ರೆಸ್. ನಿಮ್ ಪ್ರಕಾರ? ಇಲ್ಲ, ಬಿಜೆಪಿ. ಮೋದಿ ಬಂದ್ 70 ವರ್ಷ ಏನೇನು ಮಾಡಿದಾರು, 10 ವರ್ಷದಾಗ ಏನೇನಾಗೈತಿ ನೀವ ನೋಡ್ರಿ ಸರ್. ಏನಾಗೈತ್ರಿ? ಏನಾಗ್ಲಿಲ್ಲ, ಹುಚ್ಚಾಗಿದಾರ. ಏನ್ರಿ ಬಿಜೆಪಿ? ನೋಡ್ರಿ ನಿಮಗ್ ಬಿಜೆಪಿ ಹುಚ್ಚ ಹಿಡ್ದೈತೆ ಅಂತ ಹೇಳ್ತಾರ. ನಾವು ಬಿಜೆಪಿ ಹುಚ್ಚ ಹಿಡಿಲಿ ನಡೀತೈತಿ, ನಮ್ ಬಿಜೆಪಿ ಮೋದಿ ಬರ್ಲಿ. ನೀವ ನೋಡಿದ್ರಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅಥವಾ ಮುಸ್ಲಿಂ ಇರ್ಲಿ, ಹಿಂದೂ ಇರ್ಲಿ ಅಂತ ಅವ್ರೇನು ಅವ್ರ ಮೈಂಡ್ ಸೆಟ್ದಾಗಿಲ್ಲ. ಹೊರಗೆ ಏನಾರ ಮಾಡ್ಕೋವಲ್ರಕ್ಕ ನಾವಿಲ್ಲ, ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ, ಕೂಡಿರ್ತೀವಿ ಅಂತ ಅವ್ರು ಹೇಳತ್ತಾರ. ಭಾಳ ಖುಷಿ ಆಯ್ತ್ರಿ ನನಗೆ. ಥ್ಯಾಂಕ್ ಯು ರೀ. ಇಲೆಕ್ಷನ್ ಬರತ್ತವ್ರಿ ಸರ್. ಈಗ ನಾವು ಬಿಜೆಪಿ ಮಂಗಳ ಅಂಗಡಿ ಮೇಡಮ್ ಅವರು ಇದ್ರ ಚಲೋರು ಏನ್ ಬೇರೆದವ್ರಿಗೆ ಯಾರಿಗಾರ ಚಾನ್ಸ್ ಕೊಟ್ಟು ನೋಡುನ್ರಿ ಏನ್ ರನ್ನಿಂಗ್ ಇದ್ರ ಅವ್ರಿಗೆ ಕೊಟ್ರೆ ಚಲೋನ ರೀ ನಡೀತೈತಿ ಕವಟಗಿ ಮಠ್ ಸರ್ ಬರ್ತಾರಿ ಇಲೆಕ್ಷನ್ ಸಂಬಂಧ ಈಗ ನಾವ ಮಂಗಳ ಅಂಗಡಿ ಅವರು ಫ್ಯಾನ್ಸ್ ಅದಾವ್ರಿ ಸುರೇಶ್ ಅಂಗಡಿ ಅವ್ರ ಫ್ಯಾನ್ಸ್ ಇದ್ರು ಸರ್ ಇದ್ರು ಅವ್ರಿಗೆ ಬೆಂಬಲಿಗರು ಇದ್ರು ನಾವು ಈಗ ಅವ್ರಿಲ್ಲ ಅವ್ರ ಮಂಗಳ ಅಂಗಡಿ ಅವ್ರದಾರ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಮಂಗಳ ಬಂದ್ರು ನಡೀತೈತಿ ಬಂದ್ರು ನಡೀತೈತಿ ಅವ್ರು ಬಂದ್ರು ನಡೀತೈತಿ ಅಂಗಡಿ ಅವ್ರ ಕುಟುಂಬ ಕೊಟ್ಟರು ನಡೀತೈತಿ ಇಲೆಕ್ಷನ್ಸ್ ಬರತ್ತವ್ರಿ ಲೋಕಸಭೆ ಎಲೆಕ್ಷನ್ ನಿಮ್ ಪ್ರಕಾರ ಯಾವ ಪಕ್ಷ ಇಲೆಕ್ಷನ್ದಾಗ ಆರಿಸ್ಬೇಕಂತ ಆಸೆ ಬೆಳಗಾವಿ ಬಿಜೆಪಿ ಯಾರು ಬಿಜೆಪಿಯಿಂದ ಯಾರು ಬರ್ಬೇಕು ಬಿಜೆಪಿಯಿಂದ ಮಂಗಳ ಅಂಗಡಿ ಅವರು ಅದಾರೆ ಅವ್ರು ಕೊಟ್ಟರೆ ಓಟ್ ಹಾಕ್ತವ್ರಿ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಬಿಜೆಪಿಗೆ ಓಟ್ ಹಾಕ್ತೀವಿ ಒಟ್ಟು ಬಿಜೆಪಿ ಅಭಿವೃದ್ಧಿ ಆಗಿದ್ದು ನೋಡಿ ಹಾಕ್ತೇವ್ರಿ ಮೋದಿ ಅವ್ರ ಅಭಿವೃದ್ಧಿ ಆಗಿತ್ತಿಲ್ಲ ಈಗ 70 ವರ್ಷ ಆಗದ 10 ವರ್ಷ ಅಭಿವೃದ್ಧಿ ಐತೆ ಅಂದ್ರೆ ಮತ್ತೆ ಎಲ್ಲ ಇದು ಮಾಡಬೇಕಲ್ಲ ಬಿಜೆಪಿ ಯಾಕ್ರಿ ಬಿಜೆಪಿನ ಎಲ್ಲ ಏನ್ ಚಲೋ ಆಗಿದೆ ದೇಶಕ್ಕೆ ಒಳ್ಳೆ ದೇಶಕ್ಕೆ ನಂಬರ್ 4 ನಂಬರ್ 5 ನಂಬರ್ಗೆ ಬಂತು ಎಷ್ಟು ಈ ಕಾಂಗ್ರೆಸ್ ಇದ್ದಾಗ ಎಷ್ಟು 18 ನಂಬರ್ ಇತ್ತು ಮತ್ತೆ ಎಲ್ಲ ಚಲೋ ಚಾನ್ಸ್ ಕೊಡ್ರಿ ಅವರು ಒಂದಕ್ಕೆ ತಂದು ನಿಂದ್ರಿಸ್ತಾರ ಇಲ್ಲ ಇಂಡಿಯಾ ಎಲ್ಲಿ ಇದೆ ಅನ್ನೋದು ಇಡೀ ಜಗತ್ತಿನಾಗ ಗೊತ್ತಿರಕ್ಕಿಲ್ಲ ಮೋದಿ ಬಂದಿಂದ ಇಂಡಿಯಾ 4 ನಂಬರ್ಗೆ ಎಲ್ಲ ಗೊತ್ತಾಯ್ತು ಈಗ ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್ ನಿಮ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಚಲೋ ರೀ ನಮ್ದು ಬಿಜೆಪಿ ಬಂದ್ರೆ ಚಲೋ ಮೇಡಮ್ ನೀವ್ ಏನ್ ಮಾಡ್ತೀರಿ ಸರ್ ನಾ ಅಡ್ವೊಕೇಟ್ ಯಾಕೆ ಬಿಜೆಪಿ ರೀ ಬಿಜೆಪಿ ಮೋದಿ ಅವರು ದೊಡ್ಡ ಕೊಡುಗೆ ಕೊಟ್ರ ಭಾರತಕ್ಕೆ ಏನ್ ಕೊಟ್ಟಾರ ಎಂತ ಕೊಡುಗೆ ಕೊಟ್ಟಾರೆ ಮೇಡಮ್ ಏನ್ ಕೊಟ್ಟಾರ ಜಗತ್ತಿನಾಗ ನೋಡಿಲ್ಲ ಜಗತ್ತಿನಾಗ ಪ್ರಸಿದ್ಧ ಆಗಿದೆ ನಮ್ಮ ಭಾರತ ಮೋದಿ ಅವ್ರು ಬಂದಿದ್ದಕ್ಕಾಗೈತ್ರ ಮೋದಿ ಅವ್ರು ಬಂದದಕ್ಕಾಗಿ ಈ ಸರಿ ಯಾರು ಬರ್ಬೇಕಂತ ಮೋದಿ ಅವ್ರು ಬರ್ಬೇಕು ಒಂದ್ ಚಾನ್ಸ್ ಬರೇ ಕಾಂಗ್ರೆಸ್ ಅವ್ರಿಗೆ ಕೊಟ್ಟು ನೋಡ್ರಿ ನೀವು ದೇಶ ಸತ್ಯಾನಾಶ ಹೋಗ್ತದೆ ಹಾಳಾಗ ಹೋಗ್ತದೆ ಸತ್ಯಾನಾಶ ಹೋಗ್ತದೆ ನೋಡಿದ್ರಲ್ಲ ಬೆಳಗಾವಿ ಬಾಜಿ ಮಾರ್ಕೆಟ್ದಾಗ ನಾವು ಎಲ್ಲಾರನ್ನು ಮಾತಾಡ್ಸಿ ನೋಡಿದೀವಿ ಒಂದಿಷ್ಟು ಮಂದಿ ಬಿಜೆಪಿ ಅಂತಾರ ಒಂದಿಷ್ಟು ಮಂದಿ ಕಾಂಗ್ರೆಸ್ ಅಂತಾರ ಇನ್ನೊಂದಿಷ್ಟು ಮಂದಿ ನಾವಿನ್ನ ಫಿಕ್ಸ್ ಆಗಿಲ್ಲ ಅಂತ ಹೇಳತ್ತಾರ ನಾವೀಗ ಬೈಲೊಂಗಲ್ಲಿಗೆ ಬಂದೀವಿ ಚೆನ್ನಮ್ಮ ಸರ್ಕಲ್ದಾಗ ಅದೀವಿ ಬರ್ರಿ ಇಲ್ಲಿ ಮಂದಿ ಇಲೆಕ್ಷನ್ ಕುರಿತು ಏನು ಅಂತಾರ ಅಂತ ಕೇಳೋಣ ಈಗ MP ಇಲೆಕ್ಷನ್ ಬರತೈತಲ್ರಿ ಸರ್ ನೋಡ್ರಿ ನಿಮ್ಮ ಪ್ರಕಾರ ಯಾರು ಚುನಾವಣೆದಾಗ ಆರಿಸಿ ಬರ್ಬೇಕಂತ್ರಿ ಏನು ಅದನ್ನ ಹೆಂಗೆ ಹೇಳೋದ್ರಿ ನಮ್ದು ಒಬ್ರದ ಅಲ್ಲ
ಅಲ್ರಿ ನಿಮ್ಮ ಒಬ್ರದಲ್ರಿ ಆದ್ರೆ ನಿಮ್ದ್ರಿ ನಮ್ದೇನ್ರಿ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಕಾಂಗ್ರೆಸ್ ರೀ. ಕಾಂಗ್ರೆಸ್ ರೀ. ಕಾಂಗ್ರೆಸ್ ಅಂದ ಕೂಡಲೇ ಏನು ಮಾಡ್ಯಾರಪ್ಪ ಅಂತೇಳಿ ಮೊದಲು ನೆನಪು ಬರುದ್ರಿ ನಿಮ್ಗೆ? ಏನಿಲ್ರಿ ಗುಡಿ ಗುಂಡಾರ ಹೋಗತಿ ರೋಡ್ ಅದು ಮಾಡಿದಾರ್ರಿ. ಬಿಜೆಪಿನೋ ಕಾಂಗ್ರೆಸ್ ರೀ? ಬಿಜೆಪಿ ರೀ. ಬಿಜೆಪಿ. ಮಂಗಳ ಅಂಗಡಿಯವ್ರು ನೋಡಿ ಓಟ್ ಹಾಕ್ತಿರೋ ಅಥವಾ ಪಕ್ಷ ನೋಡಿ ಹಾಕ್ತಿರೋ? ಪಕ್ಷ ನೋಡಿ ಓಟ್ ಹಾಕ್ತೇವ್ರಿ. ಮಂಗಳ ಅಂಗಡಿಯವರಲ್ಲ ಅಲ್ಲ ಮತ್ತೆ ಬೇರೆದವ್ರ ಕವಟಿಗೆ ಮಟ್ಟವ್ರು ನಿಂತರ ಇಲೆಕ್ಷನ್ಗೆ? ಏನಿಲ್ಲ, ಒಟ್ಟು ಮೋದಿ ಒಟ್ಟು ನೋಡ್ರಿ, ಒಟ್ಟು ಎಲ್ಲ ಚಲೋ ಆಗ್ಬೇಕಂತ ನಾವು ಬಿಡ್ಕೊತೇವೆ ಅಷ್ಟ. ಮೋದಿ ಅವರ ಪ್ರಧಾನ ಮೋದಿ ಅವರ ಪ್ರಧಾನಮಂತ್ರಿ ಆಗ್ಬೇಕು. ಮತ್ತೆ ರಾಮ ಮಂದಿರ ಕುರಿತು ನಿಮಗೆ ಏನು ಅನಿಸ್ತೈತಿ? ಚಲೋ ಆಗೈತ್ರಿ. ಹಾಂ ರೀ. ಇಲೆಕ್ಷನ್ ಸಂಬಂಧನ ಮಾಡ್ಯಾರ? ಹಂಗೇನಿಲ್ಲ, ಅವ್ರು ಮಾಡ್ಬೇಕಂತ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗಬೇಕಂತ ಮಾಡಿದಾರು. ಇಲ್ರಿ ಅವ್ರಿ ಮಂದಿ ಏನತ್ತಾರ್ರಿ ಅವ್ರು ಇಲೆಕ್ಷನ್ ಸಂಬಂಧನ ಮಾಡ್ಯಾರ? 100 ಮಂದಿ 100 ಮಾತಾಡ್ರಿ, ಅದಕ್ಕೆ ಎಲ್ಲಾರು ತಲೆ ಕೆಡ್ಸ್ಕೊಬಾರ್ದ್ರಿ. ಹೌದ್ರಿ. ಹೌದು. ಒಟ್ಟು ನಿಮಗೆ ಮೇಲೆ ಸೆಂಟ್ರಲ್ದಾಗ ಯಾವ್ದು ಬರ್ಬೇಕ್ರಿ? ಬಿಜೆಪಿ ಬರ್ಬೇಕ್ರಿ. ಮತ್ತೆ ಇಲ್ಲಿ ನಮ್ಮ ಲೋಕಲ್ ರೀ ಬೆಳಗಾವಿ ಲೋಕಲ್ ಬಿಜೆಪಿನ ಬರ್ಬೇಕ್ರಿ. ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ಯಾರಿಗೆ ಬಂದ್ರೆ ಚಲೋ ಅಂತೀರಿ? ಯಾವ ಪಕ್ಷ ಬಂದ್ರೆ? ಬಿಜೆಪಿಯೋ ಕಾಂಗ್ರೆಸ್ ಅಥವಾ ಬೇರೆ ಯಾವ್ದಾರವರು? ನಮಗೆ ಕಾಂಗ್ರೆಸ್ ಮಾಡ್ರೆ ಚಲೋ. ಕಾಂಗ್ರೆಸ್ ಅಂದ್ರೆ ಯಾರು ಬಂದ್ರೆ ಚಲೋ ರೀ? ಈಗ ನಮ್ಗೆ ಹೆಬ್ಬಾಳ್ಕರ್ ಬಂದ್ರೆ ಚಲೋ. ಹೆಬ್ಬಾಳ್ಕರ್ ಅವರು. ಯಾವ ಪಕ್ಷಕ್ಕೆ ನಿಮ್ಮ ಒಲವು ಜಾಸ್ತಿ ಐತ್ರಿ? ನಾವು ಬಿಜೆಪಿನೇ ರೀ. ಬಟ್ ಬಿಜೆಪಿ ಒಂದ ಯಾರೇ ಟಿಕೆಟ್ ಕೊಟ್ರು ನಾವು ಅವ್ರಿಗೆ ವೋಟ್ ನಮ್ದ್ರಿ. ಯಾವ ಮನುಷ್ಯನ ನೋಡಿ ಬಿಜೆಪಿ ಅನ್ನತ್ತೀರಿ ನೀವು? ನಾವು ಮನುಷ್ಯನಕ್ಕಿಂತ ರೀ ಒಂದು ಪಕ್ಷ ಚಲೋ ಕೆಲಸ ಮಾಡತೈತೆ ಅಂದ್ರೆ ಯಾಕ್ರಿ ಪಕ್ಷ ಮೇಲೆ ಸೆಂಟ್ರಲ್ದಾಗ ಯಾವ್ದು ಬರ್ಬೇಕ್ರಿ? ಸೆಂಟ್ರಲ್ ಬಿಜೆಪಿ ಬರ್ಬೇಕ್ರಿ. ಯಾರು ಬರ್ಬೇಕ್ರಿ? ಮೋದಿ ರೀ. ಅವರ ಪ್ರೈಮ್ ಮಿನಿಸ್ಟರ್? ಹಾಂ ರೀ. ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ಯಾರ ಮೇಲೆ ಒಲವು ಜಾಸ್ತಿ ರೀ? ಬಿಜೆಪಿ ರೀ. ಯಾಕ್ರಿ? ನರೇಂದ್ರ ಮೋದಿ ಮೇನ್. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೀನಿ ಅಂತೀರ, ಬಿಜೆಪಿ ನೋಡಿ ಹಾಕ್ತೀನಿ ಅಂತೀರ? ಬಿಜೆಪಿ ಪ್ಲಸ್ ನರೇಂದ್ರ ಮೋದಿ. ಇವೆರಡು ಹೆಂಗ್ ಮಿಕ್ಸ್ ಆದ್ರಿ ಇವು? ಅಣ್ಣಾರಿಗೆ ಬಸ್ ಬಂತ್ರಿ, ಒಟ್ಟು ಬಿಜೆಪಿ ಅಂತ ಹೇಳೋದ್ರೆ ಬರ್ರಿ ಅಲ್ಲಿ ಕಬ್ಬಿನ ಹಾಲು ಕುಡಿಯತ್ತಾರ ಎಲ್ಲಾರು ಬಿಸಿಲಾಗ ಅವ್ರನ್ನ ಮಾತಾಡ್ಸುನಂತ. ನಿಮಗೆ ಓಟ್ ಹಾಕಕ್ಕೆ ಈ ಸರಿ ನಿಮಗೆ ಬಂದ ವೋಟರ್ ಐ ಡಿ ಬ್ಯಾಡ್ಪ ಓಟ್ ಹಾಕ್ರಿ ಅಂದ್ರೆ ನೀವು ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿ ಸರ್ಕಾರ ಮೇಡಮ್. ಯಾಕ್ರಿ? ಯಾಕಂದ್ರೆ ಮೇಡಮ್ ಚಲೋ ಮಾಡಿದಾರೆ, ಮೋದಿಜಿ ಅವ್ರು ನೋಡಿ ಹಾಕ್ತವ್ರಿ ಮೇಡಮ್. ನಿಮ್ಮ ಪ್ರಕಾರ ರೀ ಈ ಸರಿ ಲೋಕಸಭೆ ಎಲೆಕ್ಷನ್ ಬರತ್ತಾವಲ್ರಿ, ಯಾರಿಗೆ ಓಟ್ ಹಾಕಿದ್ರ ಚಲೋ ಅಪ್ಪ? ಯಾವ ಪಕ್ಷಕ್ಕೆ ಹಾಕಿದ್ರ ಚಲೋ ಅನಿಸ್ತೈತಿ? ಬಿಜೆಪಿ ಹಾಕವ್ ನಾವು. ಬಿಜೆಪಿ. ಯಾಕ್ರಿ ಬಿಜೆಪಿ? ಬಿಜೆಪಿಗೆ ಹಾಕ್ತೇವೆ. ನಿಮ್ ಓಟ್ ಯಾರಿಗೆ ಹಾಕ್ಬೇಕಂತ ಐತ್ರಿ? ಏನ್ರಿ ಎಲ್ಲಾರು ಅಷ್ಟ ಅಲ್ರಿ, ಯಾರಿಗೆ ಹಾಕಿರಿ ಏನು ನಾವು ಬಡವ್ರ ಏನು ಮಾಡೋದ್ರಿ? ಅಲ್ರಿ ಆದ್ರೂ ನಿಮಗ ಈಗ 2000 ರೂಪಾಯಿ ಬಿಡುಗಡೆ ಐತ್ರಿ, ಬಸ್ ಫ್ರೀ ಆತ್, ಇಲೆಕ್ಟ್ರಿಸಿಟಿನೂ ಫ್ರೀ ಆತ್. ಹ್ಞೂನ್ರಿ. ಸೊ ಅದಕ್ಕೆ ನಿಮ್ಮ ಪ್ರಕಾರ ಈ ಸರಿ ಯಾರಿಗೆ ಓಟ್ ಹಾಕಿದ್ರೆ ಚಲೋ ಅನಿಸ್ತೈತ್ರಿ? ಅಂದ್ರೆ ಮೆಟ್ಗುಡ ಅದ. ಮೆಟ್ಕೊಡ್ರಿ. ಪ್ರಕಾರ ಓಟ್ ಯಾರಿಗೆ ಹಾಕಿದ್ರ ಮೋದಿಗೆ ಹಾಕೋದು ಮೇಡಮ್. ಮೋದಿ ಹಾಕಿ ಹೆಸರು ಕೇಳಿರಿ ನಾ. ಬಿಜೆಪಿ ಕಾಂಗ್ರೆಸ್? ಮೇಡಮ್ ಬಿಜೆಪಿ. ಮೋದಿ ಅವ್ರು ನೋಡಿ ಹಾಕ್ತಿರ, ಪಕ್ಷ ನೋಡಿ ಹಾಕ್ತಿರ, ಕೆಲಸ ನೋಡಿ ಹಾಕ್ತಿರ? ಮೇಡಮ್ ಕೆಲಸ ಮತ್ತೆ ವ್ಯಕ್ತಿ ನೋಡಿ ಹಾಕ್ತೇವೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅವ್ರು ಹೇಳ್ಯಾರಂತ ಬೇಡ ಏನ್ ಹಂಗಿಲ್ರಿ, ನಾವು ಫ್ರೆಂಡ್ಸ್ ರೀ. ಫ್ರೆಂಡ್ಸ್ ಅಂತ ಹೇಳ್ಬೇಡ್ರಿ, ಇದ್ರೊಳಗೆ ಫ್ರೆಂಡ್ಶಿಪ್. ರಾಜಕೀಯ ಒಳಗ ಎಲ್ಲಾದ್ರೊಳಗ ನಾವು ಇಬ್ರು ಸೇಮ್ ರೀ. ಸೇಮ್ ರೀ. ಡನ್ ರೀ. ನಿಮ್ಮ ಪ್ರಕಾರ? ಮೋದಿ ಏನಾರ ಮೋದಿ ಅಣ್ಣ ಅಲ್ರಿ, ಮೋದಿ ರೀ ಅಂತೇಳಿ ಏನ್ರಿ ಅಣ್ಣ ಅನ್ನತ್ತೀವಲ್ಲ ಬೈನಿ ನೀವು ರೀ? ಮೋದಿ ಏನಾರ ಮೋದಿನ ರೀ. ಯಾಕ್ರಿ ಇಷ್ಟ? ಅದೊಂದು ಬ್ರ್ಯಾಂಡ್ ಅಲ್ಲ. ಏನ್ ಬ್ರ್ಯಾಂಡ್ ಅದು? ಮೋದಿ ಅಂದ್ರೆ ಒಂದು ಬ್ರ್ಯಾಂಡ್ ಅದ್ರಿ. ಮೋದಿ ಬಿಜೆಪಿ ಅನ್ನೋದು ಕೇಳಿದ್ನ, ಮೋದಿ ಅನ್ನೋದು ಹೆಂಗ್ ಬ್ರ್ಯಾಂಡ್ ಆಕೈತಿ? ಅವ್ರು ಬಂದಾಗಿಂದ ನೋಡಿ ಸುಧಾರಣೆ ಆಗೈತ್ರಿ. ಏನ್ ಸುಧಾರಣೆ ಆಗೈತಿ? ಎಲ್ಲಾ ಸುಧಾರಣೆ ಮಾಡಿದಾರಲ್ರಿ. ಕಾಂಗ್ರೆಸ್ ಅವರು ಮಾಡ್ಯಾರ ನೋಡಲ್ಲಿ, ಹೆಣ್ಮಕ್ಳು ನೋಡಲ್ಲಿ ಎಷ್ಟು ಚಂದ ಅಡ್ಡಾಡ್ತಾರ. ಯಾರು? ಅವ್ರಿಗೆ 2000 ರೂಪಾಯಿ. ನಮಗ್ರಿ ಹೆಣ್ಮಕ್ಳು ಈಗ ಅವ್ರಿಗೆ ಫ್ರೀ ಐತಿ, ನಿಮಗೆ ಇಲ್ಲ ಅಂತ ನೀವು ಅದು ಕರ್ನಾಟಕ. ಕಂಡಕ್ಟರ್ ಹೋಗಿ ಕೇಳ್ರಿ, ಅವಾಗ ಗೊತ್ತಾಗತ್ತೆ. ಏನಂತ ಕೇಳ? ಕಂಡಕ್ಟರ್ ಹೋಗಿ ಕೇಳ್ರಿ, ಅವ್ರ ಪರಿಸ್ಥಿತಿ ಏನನ್ನೋದು ಕೇಳ್ರಿ ಕಂಡಕ್ಟರ್. ಯಾಕೆ ಏನಂತ? ಖುಷಿ ಖುಷಿ ಏನ್ರಿ, ಹೆಣ್ಮಕ್ಳು ಚಲೋ ಆಗೈತೆ, ಕಂಡಕ್ಟರ್ ಹೋಗಿ ಕೇಳ್ರಿ ಗೊತ್ತಾಗತ್ರಿ. ಏನಂತಾರ ಅವ್ರ? ಎಷ್ಟು ತ್ರಾಸ ಆಗತ್ತೆ ಅನ್ನೋದ್ರಿ. ಅಂದ್ರೆ ಬಸ್ಸಿಗೆ ಹೋಗಾಕ ಬರಾಕ ಎಷ್ಟು ತೊಂದರೆ, ಮಕ್ಕಳಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಕೇಳ್ರಿ. ಅದು ಕರ್ನಾಟಕದಾಗ ಅಷ್ಟ ಅಲ್ರಿ, ಉಳ್ಕಿದ ರಾಜ್ಯದಾಗ ಏನಿಲ್ರಿ. ನೀವು ಉಳ್ಕಿದ ರಾಜ್ಯ ನೋಡಿ ಹೇಳತ್ತೀರಿ? ಎಲ್ಲಾ ಒಟ್ಟು ಎಲ್ಲಾ ಕೊಡ್ರಿ. ಒಟ್ಟು ಇಲ್ಲಿ ನಿಮ್ಮ ಬೆಳಗಾವಿಗೆ ಯಾರು ಆಗ್ಬೇಕಂತ ಒಟ್ಟು ಇನ್ ಜನರಲ್? ಅವ್ರು ಬೇಕಾದವ್ರಲ್ರಿ, ಒಟ್ಟು ಬಿಜೆಪಿನ ರೀ. ಬೇಕಾದ್ರ ಅಂದ್ರೆ ಯಾರು ಬೇಕಾದ್ರೂ ನಿಂದಿರ್ತಾರಪ್ಪ, ಹೆಸರ ಗೊತ್ತಿಲ್ಲ ಅವ್ರದ್ದು. ಅವ್ರು ಏನೆಲ್ದಕ್ಕೂ ಬಿಜೆಪಿನ ಹಾಕೋರ್ ನಾವು. ಮೊದ್ಲಿಂದ ಬಿಜೆಪಿನ ಇದ್ರು. ಯಾರನ್ನ ಕರ್ಕೊಂಬಂದ್ ನಿಂದಿರ್ಸ್ರಿ, ನಾ ಬಿಜೆಪಿಗೆ ಹಾಕ್ತೀನಂತ ಹುಡುಗರು ಹೇಳತ್ತಾರ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕಂತ ಆಸೆ ಐತಿ? ಅಥವಾ ಯಾವ ಪಕ್ಷ ಅಂತ ಹೇಳಿ? ನನ್ನ ಪಕ್ಷ
ಹೇಳ್ರಿ ನೀವು ಹೇಳ್ರಿ ಮೊದಲ ನನಗೇನು ಗೊತ್ತಿಲ್ಲ ಬಿಡ್ರಿ ಹೇಳ್ರಿ ಯಾವ ಪಕ್ಷ ನಾನಂತೂ ನ್ಯೂಸ್ ನೋಡಿಲ್ರಿ ನ್ಯೂಸ್ ಓದಿಲ್ಲ ಅದ ನೀವು ಬಿಡುದಿಲ್ಲ ನಿಮಗೆ ಹೇಳಿ ಐಶ್ ಇಲ್ಲ ನಾ ಪ್ರಿಯಾ ಮೋದಿ ಅವ್ರು ಆಗ್ಬೇಕು ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಬಿಜೆಪಿನೋ ಕಾಂಗ್ರೆಸ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗ್ಬೇಕು. ಯಾವ ಪಕ್ಷಕ್ಕೆ ನಿಮ್ಮ ಒಲವು ಜಾಸ್ತಿ ಐತ್ರಿ? ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿನ ಮೇಡಮ್. ವೋಟರ್ ಐಡಿ ಐತ್ರಿ? ಐತ್ರಿ ಪಕ್ಕ ಪಕ್ಕ. ಈ ಸರಿ ನೀವು ಓಟ್ ಯಾರೇ ಹಾಕ್ಬೇಕಂತದಿರಿ? ಬಿಜೆಪಿ. ಯಾಕ್ರಿ? ಅಂದ್ರೆ ನಮ್ಗೆ ಶ್ರೀರಾಮ್ ಸೇನೆದ ಇದು ಬಾಯಿ ಅದಕ್ಕೆ ಸಂಬಂಧ. ಶ್ರೀರಾಮ್ ಸೇನೆ ರಾಮ ಮಂದಿರ ಕಟ್ಟಿದ್ದು ಎಷ್ಟು ಖುಷಿ ಐತ್ರಿ? ಭಾಳ ಹಾ ಖುಷಿ. ನೀವು ಈ ಸರಿ ಒಂದು ಚಾನ್ಸ್ ಕಾಂಗ್ರೆಸ್ಸಿಗೆ ಹಾಕಿ ನೋಡ್ರಿ. 25 ವರ್ಷ ಅವ್ರ ಆಳಿದಾರ. 25 ವರ್ಷ 25 ವರ್ಷ ಆಗೈತ್ರಿ. 5 ಸಲ ಬಂದವ್ರಿ. ಏನ್ ಮಾಡಿದಾರ್ರಿ? ಈ ಸರಿ ಮಾಡ್ತಾರ್ರಿ. ಅಂಡರ್ ಎಸ್ಟಿಮೇಟ್ ಯಾಕೆ ಮಾಡ್ತೀರಿ ನೀವು? ಏನ್ ಗ್ಯಾರಂಟಿ ಅವ್ರು ಮಾಡ್ತಾರಲ್ರಿ? ನಾವು ಬಿಜೆಪಿಗೆ ಹಾಕ್ತೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮತಕ್ಷೇತ್ರ ಆಗಿದಂತ ಹಿರೇಬಾಗೇವಾಡಿಗೆ ಬಂದೀವಿ. ಬರ್ರಿ ಅಲ್ಲೊಂದಿಷ್ಟು ಮಂದಿ ಕುಂತಾರ. ಇಷ್ಟು ಉರಿ ಬಿಸಿಲಾಗ ತಂಪಿಗೆ ಆರಾಮ್ ನೆಳ್ಳಿ ಕುಂತಾರ. ಅವ್ನು ಹೋಗಿ ಮಾತಾಡ್ಸೋಣಂತೆ. ಈಗ ಲೋಕಸಭೆ ಎಲೆಕ್ಷನ್ ಬರತೈತ್ರಿ. ಅದಕ್ಕೆ ನಿಮಗೆ ಏನು ಅನಿಸ್ತೈತಿ? ಯಾರು ಬಂದ್ರ ಚಲೋ? ಈಗ ಇದ್ದವ್ರು ಇದ್ರನ ಚಲೋನು? ಹೌದ್ರಿ, ನಾವು ಈಗ 2 ವರ್ಷ ನೋಡಿದೆವು. ಅವ್ರು ಚಲೋ ಮಾಡ್ಯಾನ. ಈಗ ಮೋದಿಗೆನ ಮಾಡವ್ರ ನಾವು. ಅಲ್ರಿ ಮತ್ತಿಲ್ಲಿ ಲಕ್ಷ್ಮೀ ಅಕ್ಕಾರ ಅದಾರಲ್ರಿ? ಅದಾರಲ್ಲ ಅವರು, ಅವ್ರಿಗೆ ಇದು ಬೇಕಾಗಿತ್ತ ಅದನ್ನ ಮಾಡಿದೆವು. ಈ ಮ್ಯಾಗಿಂದ ಏನತ್ತ ಅದನ್ನ ಮಾಡೋರು. ಅದೇನು ನೋಡ್ರಿ, ಕಾಂಗ್ರೆಸ್ ಚಲೋ ಐತಿ. ಅದೇನು ಅದಕ್ಕೇನಿಲ್ಲ, ಅಡ್ಡಿಲ್ಲ. ಅದೇನು ಎಲ್ಲರೂ ಅನುಕೂಲ ಚಲೋ ಐತಿ ಇಟ್ಟಿದಾರು. ಎಲ್ಲರೂ ಹೆಣ್ಮಕ್ಳಿಗೆ ಖುಷಿ ಐತಿ ಅಷ್ಟೇ, ಮತ್ತೇನಿಲ್ಲ. ಏನು ಅನಿಸ್ತೈತ್ರಿ? ಕಾಂಗ್ರೆಸ್ ಚಲೋ ಐತ್ರಿ. ಅಟ್ ದುಡ್ಯಾಕ ಹೊಲಕ್ಕೆ ಬರೋ ಮಂದಿ ಎಲ್ಲ ಕಡಿಮೆ ಮಾಡಿಬಿಟ್ಟಾರ. 2,000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ. ಯಾರು ದುಡ್ಯಾಕ ಹೊಲಕ್ಕೆ ಬರುವಲ್ಲ. ನನಗೆ ಅರ್ಥ ಆಗ್ಲಿಲ್ರಿ. ಕಾಂಗ್ರೆಸ್ ಚಲೋ ಐತಿ, ಯಾರು ಚಲೋ ಐತಿ ಅನ್ನಕ್ ಮತ್ತೆ ರೈತರನ್ನೆಲ್ಲ ಹದಗೆಡ್ಸೇ ಬಿಟ್ರಿ ಚೌಕ್ರಿ. ದುಡ್ಯಾಕ ಯಾರು ಮಂದಿ ಬರುವಲ್ರಿ. 2,000 ರೂಪಾಯಿ ಕೊಟ್ಟವ್ರು ಮನ್ಯಾಗ ಕುಂದ್ರಾಕ ಹೇಳ್ಬಿಟ್ಟಾರ. ಅದ್ರಿ ಹೆಣ್ಮಕ್ಳು ಕಳೆ ತೆಗ್ಯಾರನ ಹೆಣ್ಮಕ್ಳ್ರಿ ಅವ್ರ ಮನ್ಯಾಗ ಕುಂತಾರೆ. ಫ್ರೀ ಅಕ್ಕಿ ಕೊಡ್ತಾರು, ತಿಂತಾರು. 2,000 ರೂಪಾಯಿ ಬರ್ತಾವು, ಅಡ್ಡಾಡ್ತಾವು. ಅಟ್ರೊಳಗೆ ಬಸ್ ಫ್ರೀ ಅಣ್ಣ ಅಂತಲಿ ಅವನೇ 2,000 ತೊಗೊಂಡು ಅಡ್ಡಾಡಕ್ ಕೊಂಡ್ಬಿಟ್ಟಾರು. ಕಳೆಕ್ ಯಾರು ಬರುವಲ್ರು, ಹೊಲಗಳು ಪಡ ಬೀಳತಾವ. ಅದಕ್ಕೆ ಏನ್ ಮಾಡಿದ್ರ ಚಲೋ ಅಂತೀರಿ? ಎಲ್ಲಾರು ಬಿಜೆಪಿ ಮಾಡ್ಬೇಕ್ರಿ. ನಮ್ ದೇಶ ಉಳಿಬೇಕಂದ್ರೆ ಬಿಜೆಪಿನ ಮಾಡ್ಬೇಕ್ರಿ. ಯಪ್ಪ ನೋಡಿದ್ರಲ್ಲ ಎಷ್ಟೊಂದು ಗಂಡ್ಮಕ್ಳು ಕುಂತಿದ್ರಲ್ಲಿ. ಅವ್ರ ವಿಚಾರ ತಿಳ್ಕೊಂಡ್ರಿ. ಇಲ್ಲೇ ಶ್ರೀ ಶಕ್ತಿ ಸಂಘದವ್ರ ಹೆಣ್ಮಕ್ಳು ಕುಂತಾರ. ಬರ್ರಿ ಅವ್ರಿಗೂ ಮಾತಾಡ್ಸೋಣಂತೆ. ಈಗ ಮುಂದೆ ಬರುವ ಚುನಾವಣೆದಾಗ ನಿಮ್ಮ ಪ್ರಕಾರ ಯಾರು ಬಂದ್ರೆ ನಿಮಗೆ ಅನುಕೂಲ ಆಕೈತಿ? ನೋಡ್ರಿ, ಇವಾಗ ನೋಡ್ರಿ, ಆರ್ಸಿ ಬರೋ ಮಟ್ಟ ಎಲ್ಲರೂ ಮಾಡ್ತೇನೆ ಅನ್ನೋರೇ ಇದ್ದಾರೆ. ಮಂಗಳಾ ಮೇಡಮ್ನು ಅಷ್ಟೇ ನಮ್ಗೆ, ಮಿಕ್ಕಿ ಮೇಡಮ್ನು ಅಷ್ಟೇ ನಮ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ನು ಅಷ್ಟೇ ನಮ್ಗೆ. ಮಾಡೋರೇ ಯಾರು ಇಲ್ಲ. ಆರ್ಸಿ ಬರೋ ಮಟ್ಟ ಹೇಳ್ತಾರೆ, ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಯಾರೂ ಮಾಡೋದಿಲ್ರಿ ಮೇಡಮ್. ಪ್ರಕಾರ ಈ ಸರಿ ನಾ ಇವ್ರಿಗೆ ತಂದೆ ಅಂದ್ರೆ ನಾ ಬಾಯ್ ಬಿಟ್ಟು ಇವ್ರಿಗೆ ಹೇಳಿ ನಾನು ಕೆಲಸ ಮಾಡ್ಕೋತನಪ್ಪ ಅಂತೇಳಿ ನಿಮ್ಗೆ ಧೈರ್ಯ ಯಾರ ಮ್ಯಾಗ ಐತ್ರಿ? ಪಟ್ಟು ಒಂದು ಟಾಟಾಸ್ದಾಗ ಮಾಡೋದಿಲ್ಲ. ಕಾಲಾನ್ ಕಸ ಹಂಗೆ ದಾಟಿ ಹೋಗಿಬಿಡ್ತಾರ. ಆರಿಸಿ ಬಂದಾರು. ಹೌದ್ರಿ, ನಾವೇನು ಕಾಲಾನ್ ಕಸ ಕಂಡಿದ್ದೇವೆ. ರೋಡ್ ನೋಡೋಗ್ರಿ, ನಮ್ಮ ಬಾಗಿಲುಗಳು ನೋಡೋಗ್ರಿ. ರೋಗ ಬಂದು ಸಾಯತಾವ ದನ ಕರ ಮಕ್ಕಳ ಮರಿ. ಕುಡಿಯಾಕ ನೀರಿಲ್ಲ, ನೀರಿನ ಅನುಕೂಲ ಮಾಡ್ರಿ, ನಳ ಕುಂಡ್ಸ್ರಿ. ಯಾರು ಮೋದಿಗೆ ಹಾಕೋರು ನಾವು. ಯಾಕ್ರಿ? ಅವು ಮಾಡಿ ನಮಗೆಲ್ಲ ಕುಡಿಯಾಕ ನೀರು ಮಾಡ್ಬೇಕ್ರಿ, ಕೋಪನ್ ಮಾಡ್ಬೇಕ್ರಿ, ಎಲ್ಲ ಮಾಡಿದ್ದೇನು ನಾವು. ಇವ್ರು ಮಾಡಿಸ್ಕೋಬೇಕಂತ ಹೌದ್ರಿ ಮಾತ್ರಿ. ನೀವ್ರಿ? ನಾವು ಮೋದಿಗಿನ ಹಾಕವ್ರಿ. ನಮ್ಮಂತ ಅವ್ರು ಮಾಡ್ತಾರ್ರಿ. ಎಲ್ಲ ಕೆಲಸಗಳು ಮಾಡಿದಾರ್ರಿ ಅವ್ರು. ಇವ್ರು ಮಾಡಿಸ್ಕೋತೀನಿ ಅನ್ನತ್ತಾರ, ನೀವು ಮಾಡ್ತಾರ? ಹೌದ್ರಿ, ಮಾಡಿದಾರ್ರಿ. ನಮ್ಗೆ ಅನೇಕ ಕೆಲಸಗಳು ಅವರಿಂದ ಆಗಿದಾವ. ಎಲ್ಲ ಜಗತ್ತಕ್ಕೆ ಆಗಿದಾವ್ರ ಕೆಲಸ. ಅವನಂತ ದೊಡ್ಡ ಕೆಲಸ ಯಾರು ಮಾಡಿಲ್ಲ. ಅವ್ರಂಗೆ ಮಾಡೋರು ಇಲ್ಲ. ಮಾಡ್ತಾರ್ರಿ, ಅವ್ರಿಗೆ ನಾವು ಓಟ್ ಹಾಕೋ. ನಾವು ಮೋದಿಯವ್ರಿಗೆ ಮೋದಿಯವರಿಗೆ ನಮ್ಮಗಟ್ಟ ಇದನ್ನ ಎಣ್ಣೆ ಬ್ಯಾಳಿ ಗ್ಯಾಸ ಎಲ್ಲ ಇದನ್ನ ಕಡಿಮೆ ಮಾಡೋದು. ಇಲೆಕ್ಷನ್ ಅನ್ಕೂಲೆ ನಿಮಗೆ ಏನು ಬರ್ತೈತ್ರಿ ಪಟ್ನ ತಲೆಯಾಗಿ ಈ ಸರಿ? ಮೋದಿನ ತರೋದು ಬರೋದ್ರಿ, ಮೋದಿ ಅವ್ರನ್ನ ತರೋದ್ರಿ. ಬಿಜೆಪಿನ ಮಾಡೋರು ಬಡ್ಡಿಂದ ಬಿಜೆಪಿ ಅದು ಅಷ್ಟೇ ನಮ್ಮ ಸಾಕು. ಇನ್ನೇನೆ ನಮ್ಗೆ ಅದು ಮಾತಾಡೋಲ್ಲ. ಒಟ್ಟು ಬಿಜೆಪಿ ಎನ್ ಡಿ ಎ ಹೇಳ್ರಿ ನನಗೆ. ಈಗ ಇದನ್ನ ಎನ್ ಡಿ ಎ ಯಾಕಂತೀರಿ? ಯಾಕಂದ್ರೆ ಅಸೆಂಬ್ಲಿ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದುವಾಗ ರಕ್ಷಣೆ ಇಲ್ಲ. ಇನ್ನು ಸಾಮಾನ್ಯ ಜನರಿಗೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ರಕ್ಷಣೆ ಐತೆ ಅಂತೇಳಿ ನಾವು ಯಾವ ಗ್ಯಾರಂಟಿ ತಗೋಬೇಕು? ಮೇಡಮ್ ಬಿಜೆಪಿನ ಬಿಜೆಪಿ ರೀ. ನಾವು ಸಣ್ಣದಿಂದ ಸಾಲಿ ಕಲಿಯುವಾಗಿಂದ ರೀ 370 ಆರ್ಟಿಕಲ್ ತೆಗ್ಯಾಕೆ ಬರ್ಲಂಗ ಅನ್ನೋ ಒಂದು ಯೋಚನೆ ಐತ್ರಿ.
ಆದರೆ BJP ಅವ್ರು ಅದನ್ನು ಬದಲು ಮಾಡಿದ್ದಾರೆ. ಇಂಥ ದೊಡ್ಡ ಸಮಸ್ಯೆನ ಬಗೆಹರಿಸ್ತಾರೆ ಅಂದ್ರೆ ಇನ್ನು ಮುಂದೆ ನಾವು ಸುರಕ್ಷಿತವಾಗಿರ್ತಾವೆ ಅನ್ನೋದು ಗ್ಯಾರಂಟಿ ಇದ್ರೆ ಅದಕ್ಕೆ ನಾವು BJPನೇ ಹಾಕ್ತೀವಿ. ಹಿರೇಬಾಗೇವಾಡಿಯಿಂದ ಬೈಲೊಂಗಲ್ ಕಡೆ ಹೊಂಟಿದ್ವಿ. ಇಲ್ಲೊಂದಿಷ್ಟು ಮಂದಿ ಹೊಲ್ದಾಗ ಕೆಲಸ ಮಾಡತ್ತಾರ. ಅವ್ರಿಗೆ ಮಾತಾಡಿಸಿ ಅವ್ರ ಅಭಿಪ್ರಾಯ ಏನೈತಂತ ಕೇಳೋಣ ಬರ್ರಿ. ಯಾವ ಪಕ್ಷಕ್ಕೆ ಹಾಕ್ಬೇಕಂತದಿರಿ ನೀವು? ನಾವು ಯಾವ್ದಾರ ಪಕ್ಷಕ್ಕೆ ಹಾಕ್ತಾ ಬಿಡ್ರಿ ಅದನ್ನ ನೀವು ಕೇಳೋದಿಲ್ಲ ಅಲ್ರಿ. ಹೋದ ಸತಿ ಯಾರಿಗೆ ಹಾಕಿದ್ರಿ? ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಾಕಿದ್ರಿ. ಈ ಸರಿ ಜಾರಕಿಹೊಳಿ ಅವ್ರು ನಿಂತರ ನಡ್ಚೋಳವ್ರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಅವರು ಯಾರ ಬರ್ಬೇಕ್ರು? ಯಾರ ಒಬ್ರು ಬರೋದನ್ನೋರ್ಲ ಒಟ್ಟು ಇವ್ರು ಇಬ್ಬರದ್ರಾಗ ಯಾರಂದ್ರೆ ಬರ್ಬೇಕು. ಒಟ್ಟು ಕಾಂಗ್ರೆಸ್ದಾಗ ತೋರಿ. ನಿಮ್ಮ ಪ್ರಕಾರ ಏನಂತೀರಿ ನೀವು? ಏನು ಹೇಳಿದ್ರೆ ಯಾರು ಬಂದ್ರು ಏನು ನಮ್ದೇನಲ್ಲ ಏನಲ್ಲ ಇದು ಸಣ್ಣದೇನು ಕೊಡ್ದಲ್ರಿ. ಯಾರು ಬಂದ್ರು ಒಟ್ಟಾರ ನಮ್ಗೆ ಅಲ್ರಿ. ಆದ್ರೂ ನಿಮ್ಮ ಪ್ರಕಾರ ಇವ್ರು ಬಂದ್ರಪ್ಪ ನನ್ನ ಎಲ್ಲ ಕೆಲಸ ಹಾಕವು ನಮಗೆ ಅವರು ಕೈ ಹಿಡಿತಾರ ಅನ್ನೋರು ಯಾರು ಬಂದ್ರು ನಮ್ಮ ಕೈ ಹಿಡಿದಿಲ್ರಿ. ಮೇಲೆ ಪ್ರಧಾನಮಂತ್ರಿ ಯಾರು ಯಾವ ಹೇಳ್ರಿ ಪ್ರಧಾನಮಂತ್ರಿ? ಈಗ ನಮ್ಮ ತಲ ಯಾರು ಕೇಳವ್ರಿ? ಅವರೆಲ್ಲ ಆರಿಸಿ ಬಂದು MP ಹಾಕಿ ಪರಿಚಯ ಕೊಂಡಿರ್ತಾರೆ ಅವ್ರ. ಈ ಬಿಸಿಲ ನಮ್ಮ ಬಿ ಕ್ಲಾಸ್ ಅವ್ರು ಯಾರು ಕೊಡ್ತಾವ್ರಿ? ಈ ನಮ್ಮ ಮತ್ತು ಕಚ್ಚಿದ ದುಡಿಬೇಕು. ನಮ್ಮ ಮಾರ್ಕೆಟ್ ಕಾಯಿಪಲ್ಲೆ ಹೋದ್ರ ಕಾಳು ಕಡೆ ರೇಟ್ ಇಲ್ಲ, ಯಾರು ಕೊಡೋರ? ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ? ಪ್ರಧಾನಮಂತ್ರಿ ಮೋದಿನ ಆಗ್ಬೇಕ್ರಿ. ಮತ್ತೆ ತಳಗ್ರಿ ಇಲ್ಲಿ ನಿಮ್ಮ ಹಿರೇಬಾಗೇವಾಡಿಗದು ಹಿರೇಬಾಗೇವಾಡಿಗೆ ಈಗಿನ ಸುಖ ನೋಡ್ಬೇಕತ್ರ 8 ತಿಂಗಳ ಒಳಗೆ ಸುಖ ನೋಡ್ಬೇಕತ್ರ ಹೆಬ್ಬಾಳ್ಕರ್ ಬಾಯಿನ ಬರ್ಬೇಕ್ರಿ. 2,000 ಆಗತ್ತು ಒಂದು ಗಾಂಧಿನ ಡೆಬ್ಬ್ಯಾರ ಬರತ್ತತ್ರಿ. ಅಷ್ಟೊತ್ತಿಂದ ಸುಖ ಇರತ್ತಾರ ಬಡವ್ರ ಪಾಪ. ಹಂಗೆ ಯಾರ ಕೊಡವ್ರ ಬರ್ಬೇಕಿನ್ನು ಬಡವ್ರಿಗೆ. ನೋಡಿದ್ರಲ್ಲ, ಒಂದಿಷ್ಟು ಮಂದಿಗೆ ಮನುಷ್ಯನ ನೋಡಿ ಓಟ್ ಹಾಕ್ತೀನಿ ಅನ್ನತ್ತಾರ. ಇವ್ರರ ಕಡಾಖಂಡಿತವಾಗಿ ನನಗೆ ಯಾರು ಮಾಡ್ತಾರ, ನನ್ನ ಹೊಟ್ಟೆ ಯಾರು ತುಂಬ್ತಾರ, ನನಗೆ ಯಾರು ನೋಡ್ತಾರ, ನಾ ಅವ್ರಿಗೆ ಓಟ್ ಹಾಕ್ತೀನಿ ಅನ್ನತ್ತಾರ. ಎಲ್ಲಾರ್ದು ಬೇರೆ ಬೇರೆ ಡಿಸಿಷನ್ಸ್ ಇರ್ತಾವು. ಬರ್ರಿ ಬೈಲೊಂಗಲಿಗೆ ಹೋಗೋಣಂತ. ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಪ್ರೆಸೆಂಟ್ಸ್ ನನ್ನ ವೋಟು ನನ್ನ ಮಾತು. ಪವರ್ಡ್ ಬೈ ಸಾಯಿ ಶುಭ್ ಟೂರ್ಸ್, ಕೋ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಮತ್ತು TD ಅಕಾಡೆಮಿ. ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಪ್ರೆಸೆಂಟ್ಸ್ ನನ್ನ ವೋಟು ನನ್ನ ಮಾತು. ಪವರ್ಡ್ ಬೈ ಸಾಯಿ ಶುಭ್ ಟೂರ್ಸ್, ಕೋ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಮತ್ತು TD ಅಕಾಡೆಮಿ. ಈಗ ನಾವು ಸೊಗಲ್ ಸೋಮನಾಥ್ ಗುಡಿಗೆ ಬಂದೀವಿ. ಭಾಳ ಅಂದ ಭಾಳ ಪ್ರಸಿದ್ಧ ಗುಡಿ ಐತಿದು. ಇಲ್ಲೇ ಬೆಳಗಾವಿ ಕ್ಷೇತ್ರದಿಂದ ಎಲ್ಲ ಮಂದಿನೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರ್ತಾರ. ಇಲ್ಲಿ ಮಂದಿನೂ ಮಾತಾಡ್ಸಿ ಕೇಳೋಣಂತ ಬರ್ರಿ. ಲೋಕಸಭೆ ಇಲೆಕ್ಷನ್ಗೆ ಯಾವ ಮತಕ್ಕೆ ನಿಮ್ಮ ಒಲವು ಜಾಸ್ತಿ, ಅಥವಾ ಯಾವ್ದು ಬಂದ್ರೆ ಅಪ್ಪ ನಮ್ದು ಸುಧಾರಣೆ ಆಕೈತಿ? ಹಿಂಗೆ ದೇಶದ ಭದ್ರತೆ ದೃಷ್ಟಿಯಿಂದ ಏನದಲ್ಲ, ಮೋದಿ ಅವರು ಬಂದ್ರೆ ಒಳ್ಳೇದು. ಪಕ್ಷದ ದೃಷ್ಟಿಯಿಂದ ಯಾರು ಹಾಕಾರೋ ಅದು ಮಾತು ಬೇರೆ. ಆದ್ರೆ ದೇಶದ ಭದ್ರತೆ ಬಗ್ಗೆ ಮಾತ್ರ ಇವ್ರ ಅನುಕೂಲ ಆಕಾರ ಅನ್ನುವಂಥದ್ದು ಅಂತ. ಯಾಕಂದ್ರೆ ಬಾರ್ಡರ್ದಾಗ ನಮಗೆಲ್ಲರ ಕಡೆ ಸುತ್ತು ಕಡೆ ವೈರಿಗಳದಾರು. ಅದನ್ನು ನಿಭಾಯಿಸುವಂಥ ಶಕ್ತಿ ಮಾತ್ರ ನರೇಂದ್ರ ಮೋದಿ ಅವ್ರಿಗೆ ಐತಿ. ಪಕ್ಷಾತೀತವಾಗಿ ನಾವು ಯಾವ ಪಕ್ಷ ಅನ್ನೋಲ್ಲ. ಅವ್ರ ವ್ಯಕ್ತಿತ್ವದ ಪ್ರಕಾರ ಅಂದ್ರೆ ಮೋದಿ ಅವರು ವೇಗ್ಯ ಅಂತ ನಮ್ಮ ಅನಿಸಿಕೆ. ಯಾವ ಪಕ್ಷಕ್ಕೆ ನಿಮ್ ಒಲವು ಅಥವಾ ಯಾವ್ದು ಬಂದ್ರೆ ಖುಷಿ ಐತಿ? ನಾವು ಈ 2 ಸಲ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡೀವಿ. ಈ ಸಲ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ತೇವೆ. ಯಾಕ್ರಿ ಅಂದ್ರೆ ಅವರು ನಮ್ಮ ಭಾರತ ದೇಶಕ್ಕೆ ಅಭಿವೃದ್ಧಿ ಮಾಡ್ಯಾರ. ಹಿಂದಿನ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಮಾಡೋಕ್ಕಿಂತ ಅವ್ರು 40-50 ವರ್ಷ ಮಾಡಿದ್ದಿಲ್ಲ. ಈಗ 10 ವರ್ಷ ಸಾಕಷ್ಟು ಸೇವೆ ಮಾಡ್ಯಾರ ಅವರು. ಅದಕ್ಕಾಗಿ ನಾವು ಅವ್ರು ನೆಚ್ಚಿ ನರೇಂದ್ರ ಮೋದಿ ಅವರಿಗೆ ನಾವು ಮತ ಹಾಕ್ಬೇಕನ್ನೋ ಆಸೆ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್, ಅದಕ್ಕೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ BJPನೇ ಮಾಡ್ತೀವಿ. ನಾವಿಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟಿಂಗ್ ಹಾಕ್ತೀವಿ. ಹಿಂಗೆ ಯಾಕ್ರಿ ಇದು ಅತ್ತಾಗ ಒಂದು ಇತ್ತಾಗ ಒಂದು ಹಿಂಗೆ ಯಾಕೆ? BJP ಇದಾರೆ, ಅವ್ರು ವೋಟ್ ಆರಿಸಿ ತೊಗೊಂಬಂದ್ರು, ಅವ್ರು ನಮಗೇನು ಕೆಲಸ ಮಾಡಿಲ್ಲ. ಆದ್ರೆ ಮೋದಿ ನೋಡಿ ಹಾಕ್ತಾರೆ. ಕಾಂಗ್ರೆಸ್ BJP ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವ್ದಾರ ಒಂದು ಆಧಾರ ನಡೀತು ಮೇಲೆ ಅಲ್ಲಿ ಒಂದು ಆಗುದರಿ ಅದು, ಅದಕ್ಕೆ ಆಪ್ಷನ್ ಇಲ್ರಿ. ನಿಮ್ಮ ಪ್ರಕಾರ ಏನಾಗ್ಬೇಕಂತ್ರಿ? ಅಲ್ರಿ ಅದನ್ನ ನಾವು ಇದನ್ನ ಹೆಂಗೆ ಹೇಳಕ್ ಬರೋದು ಮೇಡಮ್? ಅದನ್ನೆಲ್ಲ ಹೇಳಕ್ ಆಗೋದಲ್ರಿ. ಅಲ್ರಿ ಅಂದ್ರೆ ಇಲ್ಲೂ ಎರಡು ಒಂದಾಗ್ಬೇಕ್ರೋ ಏನು ಬೇರೆ ಬೇರೆ ಆಗ್ಬೇಕ್ರೋ? ಬೇರೆ ಬೇರೆ ಆದ್ರೆ ಚಲೋ ರೀ. ಅಂದ್ರೆ ಇಲ್ಲಿ ತಳಗ ಏನಿರ್ಬೇಕ್ರಿ? ತಳಗ ಕಾಂಗ್ರೆಸ್ ನಡೀತದೆ, ಮೇಲೆ BJP ನಡೀತದೆ. ನಿಮ್ಮ ಪ್ರಕಾರ ಹೆಂಗೆ ಏನು ಅನಿಸ್ತೈತ್ರಿ? ಯಾವ ಪಕ್ಷ, BJP ಕಾಂಗ್ರೆಸ್ ಅಥವಾ ಇನ್ಯಾವುದೋ ಬೇರೆನೋ? ಯಾವ್ದು ಬಂದರೂ ಅಷ್ಟೇ ರೀ. ಅದು ಬರುದೇನ ರೀ, ನೀವು ಬ್ಯಾಡ್ ಅಂದ್ರೂ ಅವ್ರು ತಂದು ಕೊಡ್ತಾರ. ಆದ್ರೆ ನಿಮ್ಮ ಪ್ರಕಾರ ಏನು ಅನಿಸ್ತೈತ್ರಿ? ಯಾವ ಸರ್ಕಾರ ಒಳ್ಳೇದು ಮಾಡುತ್ತೆ ಅದು ಬರಲಿ. ನಿಮಗೆ ಯಾವ್ದು ಚಲೋ ಅನ್ಸೈತ್ರಿ?
ಬಿಜೆಪಿನವರು. ಈ ಕೈಲಿ ಕೊಡ್ತಾರೆ, ಈ ಕೈಲಿ ಕಸ್ಕೋತಾರ. ಅಳಿಯ ಎಲ್ಲ ಮಗಳ ಗಂಡ ಯಾರು ಬಂದ್ರು ನಮ್ಗೆ ಇದ್ದಿದ್ದೆ ಅವ್ರು ದಪ್ಪಾಗೆ ಹೋಗ್ತಾರ. ಆದ್ರೂ ಈಗ ನೋಡ್ರಿ ನೀವು ಬಾಗಲಕೋಟೆ ಹುನಗುಂದಿಂದ ಬಂದ್ರ ಫ್ರೀ ಬಂದಿರಿ ಇವತ್ತ. ನಾವು ಫ್ರೀ ಬಂದಿಲ್ಲ, ನಾವು ಗಾಡಿ ತಗೊಂಡ ಬಂದೀವಿ. ನಾವು ನಾವೀಗ ಬೆಳಗಾವಿ ಕೌಕಟ್ಟ ಏರಿಯಾಗ ಬಂದೀವಿ. ಭಾಳ ಅಂದ್ರೆ ಭಾಳ ಮಂದಿ ಕೂಡಿರ್ತಾರ. ಬರ್ರಿ ಅವ್ರಿಗೆ ಮಾತಾಡಿಸಿ ಅವ್ರ ಅಭಿಪ್ರಾಯ ಏನೈತಂತ ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್. ಸೊ ನಿಮ್ ಪ್ರಕಾರ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರ ನಮ್ಮ ದೇಶ? ಬಿಜೆಪಿ. ಇಲ್ಲೇ ಮಂಗಳ ಅಂಗಡಿಯವ್ರು ಇದ್ರಿ ಬಿಜೆಪಿಗೆ, ಅವ್ರಿಗ ಕೊಡ್ಬೇಕು, ಇಲ್ಲ ಬೇರೆ ಬೇರೆ ಯಾರಿಗಾರು ಚಾನ್ಸ್ ಕೊಟ್ಟು ನೋಡ್ಬೋದು? ಇಲ್ಲ, ಅವರಿಗೆ ಕೊಡ್ಬೇಕು. ಮಂಗಳ ಅಂಗಡಿ ಯಾಕಂದ್ರೆ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ತುಂಬಾ ಮಾಡಿದೆಯಲ್ಲ. ಮಾಡಿದ್ದಾರೆ. ಮೋದಿಜಿ ನೋಡಿ ಓಟ್ ಹಾಕ್ತೀರಾ ಅಥವಾ ಬಿಜೆಪಿ ಪಕ್ಷಕ್ಕೆ ನೋಡ? ಇಲ್ಲ, ಡೆವಲಪ್ಮೆಂಟ್ ನಮ್ಮ ದೇಶ ಎಷ್ಟು ಈಗ ಡೆವಲಪ್ಮೆಂಟ್ ಆಗೈತಲ್ಲ, ಎಷ್ಟು ಬಡವರಿಗೆಲ್ಲ ಎಷ್ಟೊಂದು ಅವ್ರ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಾರ. ಬಟ್ ಬಸ್ ಅದು ಫ್ರೀ ಅದಾವಲ್ರಿ, ಅಂತೀರಿ? ಬಸ್ ಫ್ರೀ ಐತಿ, 2,000 ರೂಪಾಯಿ. ಅದರಿಂದ ಸ್ವಲ್ಪ ತೊಂದ್ರೆ ಅಂತೂ ಭಾಳ ಆಗ್ಲಿಕ್ಕತ್ತದ. ಹೋಗೋರ್ಗೆ ಒಂಚೂರು ಗಂಡು ಮಕ್ಳಿಗೆ, ಇವ್ರಿಗೆ ಮಕ್ಕಳಿಗೆ, ಶಾಲಾ ಹುಡುಗರಿಗೆ ತ್ರಾಸ. ಅವ್ರ ಅತ್ತಿರಿ ಅತ್ತಿ 2,000 ರೂಪಾಯಿ ನಿಮಗೆ ಬರ್ತೈತ್ರ, ಅವರೇ ಬರ್ತೈತ್ರ? ನಮ್ಗೆ ಯಾರಿಗೂ ಬರಂಗಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಯಾರ್ದು ಆಗ್ಬೇಕಂತ? ಮೋದಿಜಿ ಬಿಜೆಪಿ. ಅಕಸ್ಮಾತ್ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಲ್ಲಪ್ಪ, ಅವ್ರನ್ನ ಚೇಂಜ್ ಮಾಡೋರದಿವ ಅಂದ್ರೆ ಏನಾಗ್ಲಿ? ಮೋದಿ ಅಥವಾ ಯೋಗಿ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್. ಸೊ ಅದಕ್ಕೆ ನಿಮ್ಮ ಪ್ರಕಾರ ಯಾವ ಪಕ್ಷಕ್ಕೆ ಹಾಕಿದ್ರ ಅಥವಾ ಯಾರಿಗೆ ಹಾಕಿದ್ರ ನಮ್ಮ ಅಭಿವೃದ್ಧಿ ಆಕೈತಿ? ಒಲವು ಯಾರ್ದು ಜಾಸ್ತಿ ನಿಮ್ದು? ಈಗಿನ ಇದ್ರೊಳಗೆ ಹೆಂಗೈತಂದ್ರೆ ರೀ, ಇಟ್ಸ್ ಲೈಕ್ ಯು ಕ್ಯಾನ್ ಸೇ ಕಾಮನ್ ಮ್ಯಾನ್ಗೆ ಏನು ಬೆನಿಫಿಟ್ ಆಗ್ತದೆ. ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ವೇಟ್. ಕಾಂಗ್ರೆಸ್ ಬಿಜೆಪಿ ಅಂದ್ಕೂಡ್ಲೆ ನಿಮ್ಮ ಮನಸ್ಸಾಗ ಪಟ್ನ ಇವ್ರು ಅಂತ ಯಾರು ಬರ್ತಾರೆ? No, nothing like that. No, there is no like one or the other. It's like one. Now whoever is there in the ಯಾರು ಪವರ್ ಅಲ್ಲಿ ಇರ್ತಾರೆ ಡೆಫಿನೆಟ್ಲಿ ಅವ್ರು ಕೊಡ್ತಾರೆ. ಇಟ್ ಇನ್ ದ ಎಂಡ್ ಕಾಮನ್ ಮ್ಯಾನ್ಗೆ ಏನು ಬೆಟರ್ ಬೆನಿಫಿಟ್ಸ್ ಕೊಡ್ತಾರೆ ಅವರಿಗೆ ವೇಟ್ ಮಾಡೋದು. ಏನ ಮಾಡ್ರಿ ನೀವು, ಒಟ್ಟು ಕಾಮನ್ ಮ್ಯಾನಿಗೆ ಯಾರು ಏನು ಹೆಲ್ಪ್ ಮಾಡ್ತಾರ ನಾವು ಅವ್ರಿಗೆ ಓಟ್ ಹಾಕ್ತೇವೆ ಅನ್ನತ್ತಾರ ಸರ್. ಯಾವ ಪಕ್ಷಕ್ಕೆ ನಿಮ್ ಒಲವು ಜಾಸ್ತಿ ಅಥವಾ ಯಾರಿಗೆ ಹಾಕಿದ್ರೆ ಅಭಿವೃದ್ಧಿಗಳು ಇನ್ನ ಜಾಸ್ತಿ ಆಗ್ತಾವ? ಬಿಜೆಪಿಗೆ ಹಾಕ್ರೇನ ಜಾಸ್ತಿ, ಬಿಜೆಪಿಗೆ ಹಾಕವ್ರ. ಯಾಕ್ರಿ ಇಷ್ಟು ಕಾನ್ಫಿಡೆಂಟ್ ಬಿಜೆಪಿ ಅಂತ? ಯಾಕ್ರಿ? ಅಲ್ಲ, ನಮಗೆ ಮೊದಲಿನಿಂದ ಬಂದ ಮತ್ತೆ ಬಿಜೆಪಿ ಅಲ್ರಿ, ಮೋದಿ ಅವ್ರು ಬಂದಾಗಿದ್ದ ಬಿಜೆಪಿ ಎಷ್ಟು ಇಂಪ್ರೂವ್ ಆಗೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇಂಪ್ರೂವ್ ತಗೊಂಡ್ ಏನ್ ಮಾಡ್ತಾರೆ? 2,000 ರೂಪಾಯಿ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ. ಬ್ಯಾಡಲ್ರಿ, ಫ್ರೀ ಮಾಡ್ಯಾರ. ಆದ್ರ ಈ ಹುಡುಗರಿಗೆ ಎಷ್ಟು ತ್ರಾಸ ಆಗೈತೆ ಅನ್ನೋದು ಗೊತ್ತ್ರಿ? ಏನಾಗತೈತ್ರಿ? ನಮಗೆಲ್ಲ ಫ್ರೀ, ಹುಡುಗರ ಹಿಂಗ್ ಅಕ್ಕಿನೂ ಹುಡುಗಿ ಅದಾವಲ್ಲ. ಹುಡುಗಿ ಇದ್ರೂ ಆಕಿ ಸೀಟ ಇರಂಗಿಲ್ಲ. ನಮ್ಮಂತವ್ರೆಲ್ಲ ಜಾತ್ರೆ ಮಾಡಕತ್ತಾರ. ಏನ್ ಮಾಡೋದು? 2,000 ರೂಪಾಯಿ ತಗೊಂಡು ಫ್ರೀ ಮಾಡಿ. ಯಾರಿಗೆ ಓಟ್ ಹಾಕಿದ್ರೆ ನಮ್ಮ ಅಭಿವೃದ್ಧಿ ಆಕೈತಿ ಅಂತ ಹೇಳಿ ಅನಿಸ್ತದೆ? ಒನ್ ಅಂಡ್ ಓನ್ಲಿ ಮೋದಿ. ನಾನು ನಿಮಗೆ ಪಕ್ಷ ಕೇಳಿದ್ರಿ, ಹೆಸರಲ್ಲ. ಏನು ಪಕ್ಷನೂ ಮ್ಯಾಟ್ರ್ ಆಗಲ್ಲ. ಈಗ ಏನಂದ್ರೆ ಡೆವಲಪ್ಮೆಂಟ್ ಅಂತ ಇರೋದು ಕಾನ್ಸೆಪ್ಟ್ ತಂದಿದ್ದೆ ಇಂಡಿಯಾಲಿ ಮೋದಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಮೋದಿ. ಅಂದ್ರೆ ನೀವು ಪಕ್ಷ ಬೇಡ, ನಿಮ್ಮ ಮೋದಿ ನೋಡಿ ಓಟ್ ಹಾಕ್ತೀರಿ? ಹೌದು. ಈಗ ನೀವು ಇಷ್ಟು ಕಟ್ಟರವಾಗಿ ಬಿಜೆಪಿ ಅಂತ ಹೇಳಿದ್ರಿ. From past 8 years, major decision has been taken. So it impacts each and everyone in the country. So we need such a leader who has a vision for 2047. Wow. Yeah, vision is important. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಅಜ್ಜಿ. ಅದಕ್ಕೆ ನಿಮ್ಮ ಪ್ರಕಾರ ಯಾವ ಪಕ್ಷ ಆಯ್ತು, ಯಾವ ವ್ಯಕ್ತಿಯಿಂದ ನಿಮ್ಗೆ ಅಭಿವೃದ್ಧಿ ಆಗ್ತೈತಿ ಅಥವಾ ನಿಮ್ಮ ಒಲವು ಯಾರ ಕಡೆ ಐತ್ರಿ? ಹೆಚ್ಚು ಕಾಂಗ್ರೆಸ್ ಐತ್ರಿ ನಮಗೆ. ಫ್ರೀ ಮಾಡ್ಯಾರಿ ಬಸ್. 2,000 ರೂಪಾಯಿ ಯಾರು ಕೊಡ್ತಾರ್ರಿ? 2,000 ರೂಪಾಯಿ ಮನೆ ಅಂದ್ರೆ ಮೊದ್ಲಿಂದ ನಮ್ದು ಕಾಂಗ್ರೆಸ್ ಐತ್ರಿ ನಮ್ಗೆ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್. ಸೊ ಅದಕ್ಕೆ ನಿಮ್ಮ ಪ್ರಕಾರ ಯಾವ ಪಕ್ಷ ಆಯ್ತು? ನಾವು ಕಾಂಗ್ರೆಸ್ ನೋಡೋರಿ. ಯಾರಿಗೆ ವೋಟ್ ಮಾಡಿದ್ರ ನಮಗ್ ಚಲೋ ಐತಪ್ಪ, ಖುಷಿ ಐತ ಅನ್ನೋಂಗೈತ್ರಿ? ಯಾರಿಗೆ? ಕಮಲಗ್ರಿ. ಈ ಸರಿ ಮತ್ ಕಾಂಗ್ರೆಸ್ಗೆ ಹಾಕಿದ್ರ ಅಂದ್ರ 4,000 ರೂಪಾಯಿ ಕೊಡ್ತಾರ, ಟ್ರೈನ್ ಫ್ರೀ ಮಾಡ್ತಾರ, ಕಾರ್ಗಳು ಕೊಡ್ತಾರ ಮನಿಗೆ. ಮತ್ರಿ ನೀವು ಇವನ್ನೆಲ್ಲ ಬಿಟ್ಟು ಬಿಜೆಪಿಗೆ ಹಾಕ್ತೀರ ಅನ್ನತ್ತಿರಲ್ಲ? ನೋಡೋಣ್ರಿ ಯಾರಿಗೆ ಹಾಕೋದು. ನಮ್ಮ ಮನೆಯವ್ರು ಎಲ್ಲಿ ಹಾಕ್ತಾರ ಅಲ್ಲಿ ಹಾಕೋದು. ಎಲ್ಲ ಫೆಸಿಲಿಟೀಸ್ ಕಾಂಗ್ರೆಸ್ ತಗೋತೀನಂತಾರ, ಆದ್ರ ಓಟರ ಬಿಜೆಪಿಗೆ ಹಾಕ್ತೀನಂತಾರ. ನಿಮ್ ಪ್ರಕಾರ ಈಗ ಬೆಳಗಾವಿಗೆ ಯಾರು ಅಭಿವೃದ್ಧಿ ಜಾಸ್ತಿ ಮಾಡಿ ತಂದಾರ? ಯಾವ ಪಕ್ಷದಿಂದ ತಂದಾರ?
ಹಂಗೇನಿಲ್ಲ ಅವ್ರವ್ರ ಆಡಳಿತದೊಳಗೆ ಅವ್ರವ್ರು ಮಾಡಿದ್ದಾರೆ ಎಲ್ಲರೂ ಒಬ್ಬರು ಅಲ್ಲ. ಈಗ ಬಿ ಜೆ ಪಿ ಇದ್ದಾಗ ಆಡಳಿತದಾಗ ಅವ್ರು ಬಿ ಜೆ ಪಿ ತಮ್ಮ ವರ್ಕ್ ಅವ್ರು ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ದವ್ರು ಮಾಡಿದ್ದಾರೆ. ಹೆಚ್ಚಾನ ಈಗಂತೂ ಮೋದಿ ಹವಾ ಇರೋದ್ರಿಂದ ಹೆಚ್ಚಾನ ಬಿ ಜೆ ಪಿ ಹೆಚ್ಚಿಗೆ ಇದದ ಈಗ ಎಲ್ಲರೂ ಕಡೆ. ಆದ್ರೆ ನಮ್ದು ಹೆಂಗದ ಅಂತಂದ್ರೆ ಯಾವ ಡೆವಲಪ್ಮೆಂಟ್ ಮಾಡ್ತಾರೆ ಹೆಚ್ಚಿಗೆ ಅವ್ರ ಮೇಲೆ ಡಿಪೆಂಡ್ ಅದ. ನಿಮ್ಮ ಪ್ರಕಾರ ಏನು ಅನಿಸ್ತೈತ್ರಿ? ನನ್ನ ಪ್ರಕಾರ ಬಿ ಜೆ ಪಿನೇ ಬರಬೇಕು. ಯಾಕ್ರಿ ಬಿ ಜೆ ಪಿ ಅಂತ? ಯಾಕಂದರೆ ನೋಡ್ತಾ ಇದ್ದೀವಿ ಭ್ರಷ್ಟಾಚಾರ ಅದೆಲ್ಲ ಕಾಂಗ್ರೆಸ್ಸಿಂದ ನೋಡ್ತಾ ಇದ್ದೀವಲ್ಲ. ಈಗ ನಾನು ಮನಸ್ಸಿಂದ ಹೇಳೋದಂದ್ರೆ ನಂಗೆ ಬಿ ಜೆ ಪಿನೇ ಬರಬೇಕು. ಒಂದು ಚಾನ್ಸ್ ಕಾಂಗ್ರೆಸ್ ಕೊಟ್ಟು ನೋಡಿದ್ರ ರೀ? ಇಲ್ಲ, ನನ್ನ ಪ್ರಕಾರ ಬಿ ಜೆ ಪಿನೇ ಬರಬೇಕು. ನಿಮ್ಮ ಪ್ರಕಾರ ಯಾರು ಮಾಡ್ಯಾರ ಅಭಿವೃದ್ಧಿಗಳು ಬೆಳಗಾವಿ ಸಂಬಂಧ ಅಂತೇಳ? ಇಲ್ಲ ನಾ ಬೆಳಗಾವಿ ಸುಧಾರಣೆ ಮಾಡಲೇಬೇಕು ಅನ್ನೋರು ಯಾರು ಅನ್ನಿಸ್ತಾರಿ? ಹಾಗೆ ಎಲ್ಲರೂ ಮಾಡಿದ್ದಾರೆ, ಸರಿ ಅಪಾರ್ಚುನಿಟಿ ಇಬ್ಬರು ಮಾಡಿದ್ದಾರೆ, ಒಬ್ಬರೇ ಅಂತ ಹೇಳಕ್ ಬರಲ್ಲ. ಬಟ್ ಆದರೂ ಜಾಸ್ತಿ ಒಂದು ಸ್ವಲ್ಪ ಇವ್ರು ಹೆಚ್ಚು ಮಾಡ್ಯಾರಪ್ಪ. ಹಾಗೆ ಹೇಳಕ್ ಮಾಡಲ್ಲ ಬಿಜೆಪಿ ಪಕ್ಷದವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೇಡಮ್. ಬಿಜೆಪಿ ಕಾಂಗ್ರೆಸ್ದವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಜನಪದ ಸರಮಾರಿ ಏನು ಕಾಣ್ತಾ ಇದೆ ಅಲ್ಲ, ಅವಾಗ ನೋಡಿದಾಗ ಅವ್ರು ಮಾಡಿರೋದು ಒಂದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಅಷ್ಟೇ. ನೋಡಿದ್ರಲ್ಲ ಬೆಳಗಾವಿ ಮತಕ್ಷೇತ್ರದ ಜನರ ಅಭಿಪ್ರಾಯ ಏನಿತ್ತಂತೇಳಿ. ಹಂಗ ಇನ್ನೊಂದು ಕ್ಷೇತ್ರದಿಂದ ಮತ್ತೆ ಬರ್ತೀನಿ. ಅಲ್ಲಿ ಮಠ ನಮಸ್ಕಾರ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.